ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಇವತ್ತಿನ ದಿನ ಮಹಾಲಯ ಅಮಾವಾಸ್ಯೆ ವಿಶೇಷ ಕಾರ್ಯಕ್ರಮ. ಏನೇನ್ ಮಾಡ್ತಾ ಇದೀರಾ ಮುರಳಿ, ಏನೇನ್ ತೋರಿಸ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮ? ಅದು ಈ ನಡುವೆ ಅಂತೂ ಈ ಒಂದು ಸುಮಾರು ಒಂದು 3-4 ದಿವಸಗಳಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಬರೀ ಪುಡಿಗಳನ್ನ ತೋರಿಸ್ಬೇಕು ಅನ್ಕೊಂಡಿದೀವಿ. ಪೌಡ್ರು, ವಾಂಗಿಬಾತ್ ಪುಡಿ, ಪುಳಿಯೋಗರೆ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ಸಾಂಬಾರ್ ಪುಡಿ, ಮೆಣಸಿನ ಸಾರಿನ ಪುಡಿ, ಇವೆಲ್ಲ ಪುಡಿಗಳನ್ನ ತೋರಿಸ್ತಾ ಇದೀವಿ. ಆದ್ರೆ ಇವತ್ತು ಮಾಲೆ ಅಮಾವಾಸ್ಯೆ ಮುರಳಿ ಅವರೇ ಸ್ವಲ್ಪ ಖಾರವಾಗಿರಲಿಲ್ಲ ಅಂದ್ರೆ ಮಜಾ ಇರಲ್ಲ ಅಂತ ಹೇಳಿದ್ರು. ಅದಕ್ಕೆ ಚಂದ್ರಪ್ಪ ಅವ್ರಿಗೆ ಫೋನ್ ಮಾಡಿ ನೆನೆನೆ ಕಬ್ಬನ್ಪೇಟೆಯಲ್ಲಿ ಹಿಡ್ಕೊಂಡ್ಬಂದು ಅವ್ರ ಕೈನಲ್ಲಿ, ಸರ್ ಕಬಾಬ್ನ ಪೌಡ್ರ್ ಏನೋ ಸಿಕ್ಕುತ್ತೆ, ಯಾವಾಗಲೂ ರೆಡಿಮೇಡ್ ಪೌಡ್ರ್ ತಂದು ಹಾಕ್ರಿ, ಏನೋ ಚೆನ್ನಾಗಿ ಕಾಣಲ್ಲ, ಬರೀ ಕೆಂಪು ಕಾಣ್ತಾ ಇರುತ್ತೆ, ಕೈಯೆಲ್ಲ ಕೆಂಪಿರ್ತೀರಿ, ಎಲ್ಲ ತಿನ್ಕೊಂಡ್ಬಂದ್ಬಿಟ್ರೆ ನಾವೇ ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಅಂತ ಒಂದು ಐಡಿಯಾ ಬಂತು. ಓಕೆ, ಕಬಾಬ್ ಪೌಡ್ರ್ ಒಂದ್ಸರಿ ತೋರ್ಸೇ ಬೇಡ ಅಂತ ಚಂದ್ರಪ್ಪನ ಕರ್ಕೊಂಡ್ಬಂದಿದ್ದೀವಿ. ಚಂದ್ರಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಮಾಡಿವ್ರೆ. ಅಮಾವಾಸ್ಯೆ ಎಲ್ಲ ನಿಮ್ ಮುಕ್ತಲೇ ಕಾಣ್ತಾ ಇದೆ. ಹಬ್ಬ ಮುಗಿಸ್ಕೊಂಬಂದ್ರ? ಹಬ್ಬ ಆಯ್ತಾ? ಹಬ್ಬ ಬಂದು ರಾತ್ರಿಗೆ ತಾನೆ, ರಾತ್ರಿ ಹಬ್ಬ ಇರೋದು. ಜೋರ ಇವತ್ತು ರಾತ್ರಿಗೆಲ್ಲ ಇದೇನೆ. ಹೌದಾ? ನಾನ್ ವೆಜ್. ಅದರಿಂದ ಇನ್ನು ನೀವು ಮುಂದೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೊರಟ್ಬಿಡಿ ನೀವು. ಓಕೆ, ನಮ್ಗೆ ಅದಕ್ಕೆ ಈ ಕಬಾಬ್ ಪೌಡರ್ ತೋರಿಸ್ಬೇಕು ನೀವು, ಯಾಕಂದ್ರೆ ರೆಡಿಮೇಡ್ ಪೌಡರ್ ಸಿಕ್ಕಾಪಟ್ಟೆ ಸಿಗುತ್ತೆ. ಆದ್ರೆ ಅದೇನೋ ರೀ, ಅದು ನೀವು ತಿನ್ಬಿಡ್ರಿ, ಕೈಯೆಲ್ಲ ಮಾಡಿ ಒಂದ್ ವಾರ ಅದು ಕಲರ್ ಹೋಗಲ್ಲ ರೀ, ಇಲ್ಲೇ ಕಲರ್ ಹೋಗಲ್ಲ, ಇನ್ನು ಒಳಗ್ ಕಲರ್ ಹಿಡ್ಕೊಂಬಿಟ್ರಿ ಹೆಂಗ್ರಿ? ಅದಕ್ಕೆ ಒಂದ್ಸರಿ ನೀವು ಕಬಾಬ್ ಪೌಡರ್ ತೋರಿಸ್ಬಿಡಿ ಅಂತ. ತೋರಿಸ್ಬಿಡೋಣ. ಚಿಕನ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬ್ಯಾಡಗಿ ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಗರಂ ಮಸಾಲ, ಚಾಟ್ ಮಸಾಲ, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಮೊಟ್ಟೆ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡಿವ ನಿಮ್ಗೆ? ಇವಾಗ ಒಂದು ಚಿಕ್ಕದು ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್ ಬೇಕಾ? ಈ ಮೆಣಸಿನಕಾಯಿ ನೀರಲ್ಲಿ ನೆನೆಸ್ಬಿಟ್ಟಿದ್ದೀರಾ? ಅದು ಚೆನ್ನಾಗಿ ಕಲರ್ ಬರುತ್ತೆ. ಕಲರ್ ಬರುತ್ತಾ? ಚೆನ್ನಾಗಿ ಕಲರ್ ಬರುತ್ತೆ, ಮತ್ತೆ ನಾವು ಮಿಕ್ಸಿನಲ್ಲಿ ಹಾಕಿದ್ರೆ ಜಲ್ದಿ ನೈಸ್ ಕೂಡ ಆಗುತ್ತೆ. ಓಕೆ, ಮಹಾಲಯ ಅಮಾವಾಸ್ಯೆ ಎಲ್ಲಾರ ಮನಲ್ಲೂ ಇವತ್ತು ಎಲ್ಲ ಪಿತೃ ವರ್ಗದವರಿಗೆ, ಯಾರು ನಮ್ಮ ಹಿರಿಯರಿಗೆಲ್ಲ ಒಂದು ಎಡೆಯ ನೀಡುವಂತ ಹಬ್ಬ ಇದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಬಾಬ್ ಪೌಡರ್ನ ಅಥವಾ ಕಬಾಬ್ ಪೇಸ್ಟ್ ಅನ್ನು ಮಾಡೋದು ತೋರಿಸ್ತಾ ಇದೀವಿ. ಅಂದ್ರೆ ನಾವು ಇವತ್ತು ಕಬಾಬ್ ಪೇಸ್ಟ್ ಅನ್ನೇ ತೋರಿಸ್ಬಿಡ್ತಾ ಇದೀವಿ. ಹೌದೌದು. ಇದೇನ್ ಚಂದ್ರಪ್ಪ, ಇದು ಕೆಂಪು ಕಲರೇ ಬಂದ್ಬಿಡ್ತು. ಇವಾಗ ನಾವು ಯಾವ್ದಕ್ಕೂ ಕಲರ್ ಹಾಕ್ತಿರಂಗೆ ಅವರೆಲ್ಲ ನೀವು ಹೇಳಿದ್ರೆ ಕಲರ್ ಎಲ್ಲ ಕೈ ಇಟ್ಕೊಡ್ತೈತೆ. ಹೌದೌದೌದು. ಇನ್ನು ಹೊಟ್ಟೆ ಒಳಗೆಲ್ಲ ಇಟ್ಕೊಬಿಡ್ತೈತೆ. ಹೌದೌದು, ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ರಲ್ಲ, ಕಲರ್ ಇಲ್ದಿರಾ ಕಬಾಬ್ ಯಾವ ರೀತಿ ಮಾಡೋದು, ಯಾವ ರೀತಿ ಗೊಜ್ಜು ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು, ಪುಡಿ ಮಾಡ್ಕೋಬೇಕು ಹೇಳಿದಿರಲ್ಲ, ಅದಕ್ಕೋಸ್ಕರ ಅದನ್ನ ಒಂದು ಬೋಲ್ ಕೊಡಿ, ತಗೊಳ್ಳಿ. ಏನೋ ಫಸ್ಟಿಗೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಕಬಾಬ್ ಪೌಡ್ರ್ ಮಿಕ್ಸಿಂಗ್ ಎಲ್ಲ ಇದೆಲ್ಲ ಆಯ್ತು ಮಾಡಿ. ಅಲ್ಲಿ ನನಗೆ 1/4 kg ಚಿಕನ್ ಇದೆ. 1/4 kg ಚಿಕನ್ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಓಕೆ, ಇದು ಕಾರ್ನ್ ಪೌಡ್ರು. ಇವಾಗ ನೀವು ಮದುವೆ ಮನೆಯೆಲ್ಲ ಮಾಡಬೇಕು ಅಂದ್ರೆ ಪುಡಿ ನೀವೇ ಮಾಡ್ಕೊಳ್ತೀರ? ನಾವೇ ಮಾಡ್ಕೊಂಡು ರೆಡಿ ಪುಡಿ ಹೆಂಗಾಕಾಗುತ್ತೆ? ರೆಡಿ ಪುಡಿ ಹಾಕಲ್ಲ. ರೆಡಿ ಪುಡಿ ಹಾಕಿದ್ರೆ ಟೇಸ್ಟ್ ನಮಗೆ ಬರಲ್ಲ, ಅದಾನು ಸಿಕ್ಕಲ್ಲ, ಅಳತೆ ಸಿಕ್ಕಲ್ಲ ನಮಗೆ. ಓಕೆ, ಇದು 2 ಸ್ಪೂನು ಕಾರ್ನ್ ಪೌಡ್ರ್ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಗರಂ ಮಸಾಲ, ಇದು ಚಾಟ್ ಮಸಾಲ ಕಬಾಬ್ಗೆ. ಇದು ಕಸ್ತೂರಿ ಮೆಂತ್ಯ, ಕಸ್ತೂರಿ ಮೇಥಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ, ಸೋಯಾ ಸಾಸ್ ಬೇಕಾ? ಸೋಯಾ ಸಾಸು ಸ್ವಲ್ಪ 1 ಸ್ಪೂನ್ ಅಷ್ಟೇ. ಒಂದೇ ಸ್ಪೂನು. ಇದು ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್. ರೆಡ್ ಚಿಲ್ಲಿ ಸಾಸ್ ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. ಮೊಟ್ಟೆ ಏನಕ್ಕೆ ಚಂದ್ರಪ್ಪ? ಈ ಕಬಾಬ್ಗೆ. ಕಬಾಬ್ ಬೇಕಾ? ಬೇಕು. ವೈಟ್ ಮಾತ್ರನಾ? ವೈಟ್ ಮಾತ್ರ. ಇವಾಗ ಎಲ್ಲ ಹಾಕಿದ್ದೀನಿ. ಈಕೆ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ ಈಗ. ಓಹೋ, ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್. ಅದಕ್ಕೆ ಇಷ್ಟೊಂದೆಲ್ಲ ಹಾಕಿ ಯಾರು ತಲೆ ಕೆಡಿಸ್ಕೊಳ್ಳೋದು ಅಂತ ಅವ್ರು ಏನ್ ಮಾಡ್ತಾರೆ, ರೆಡಿಮೇಡ್ ಪೌಡ್ರ್ ತರ್ತಾರೆ, ಅದನ್ನ ನೆನೆಸ್ತಾರೆ, ಎಣ್ಣೆಲಿ ಬಿಡ್ತಾರೆ. ಇಲ್ಲ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ರುಚಿ ಇದೊಂದ್ಸರಿ ಮಾಡಿ ನೋಡ್ಕೊಳ್ಳಿ. ಫ್ರೆಶ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಮಾಡಿ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಅದು ಚಿಕನ್ ಅಂಗಡಿಲೇ ಇಟ್ಬಿಟ್ಟಿರ್ತಾರೆ.
ಪ್ಯಾಕೆಟ್ಸ್ ಅವರೇ ಹಾಕ್ಬಿಟ್ಟಿರ್ತಾರೆ. ಆ ಚಿಕನ್ ತಗೊಂಡಂಗೆ ಪ್ಯಾಕೆಟ್ ತಗೊಂಡು ಹಂಗೆ ಪ್ಯಾಕೆಟ್ ಹಾಕ್ಬಿಟ್ಟು ಕಟ್ ಮಾಡಿ ಪಟ್ ಅಂತ ಮಾಡ್ಬಿಡ್ತಾರೆ. ಅರ್ಜೆಂಟ್ ಸರ್, ಟೈಮ್ ಇಲ್ಲ ಜನಕ್ಕೆ, ಅಷ್ಟೊಂದಿಲ್ಲ ಟೈಮ್ ಇಲ್ಲ. ಟೈಮ್ ಇಲ್ಲ ಅಂದ್ರೆ ಇಷ್ಟೆಲ್ಲ ಸಾಮಾನು ತೊಗೊಂಡು ಬರೋದು ಕಷ್ಟ ಆಗುತ್ತೆ ಅಂತ ಮಾಡ್ಕೊಂಡ್ಬಿಡ್ತಾರೆ. ದಯವಿಟ್ಟು ಆಗಿ ಮಾಡಬೇಡಿ. ಒಂದ್ಸರಿ ಈ ಟೇಸ್ಟ್ ಅಲ್ಲಿ ತಿಂದು ನೋಡಿದ್ರೆ ಆಮೇಲೆ ನೀವು ಇದನ್ನ ಟೇಸ್ಟೇ ಚೇಂಜ್ ಮಾಡಲ್ಲ. ಚಿಕನ್ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಗೆ ಸರ್, 1/4 kg ಚಿಕನ್ ಅಲ್ಲ. ಎಣ್ಣೆ ಇಟ್ಕೊಂಡ್ಬಿಡ್ಬೋದಾಗಿತ್ತೇನೋ. ಇದು ಸ್ವಲ್ಪ ನೆನಿಬೇಕಾ? ನೆನಿಬೇಕು, ಅದರಿಂದ ಎಣ್ಣೆ ಇಡ್ಲಿಲ್ಲ. ಎಣ್ಣೆ ಇಟ್ಬಿಟ್ರೆ ಬಿಸಿ ಬಂದಿದ್ದ ಚಂದ್ರಪ್ಪ ಬಿಟ್ಬಿಡು ಅಂತೀರಾ ನೀವು. ಬಿಟ್ಬಿಟ್ರೆ ಅದು ಉಪ್ಪು ಖಾರ ಹಿಡ್ದಿರಾಕಿಲ್ಲ. ಒಂದು 15 ನಿಮಿಷನಾರು ಇದು ಕಾಯ್ಬೇಕಾ? ನೆನಿಬೇಕು. ಅದರಿಂದ ಇದು ನೆನಿತಾ ಇರ್ಲಿ, ಅವಾಗ ಎಣ್ಣೆ ಕಾಯ್ತದೆ ಅಂತ ನಾನು ಸ್ವಲ್ಪ. ಒಳ್ಳೇದಾಯ್ತು ಚಂದ್ರ. ನಾನು ಇಡ್ತಾ ಇದ್ದೆ ಎಣ್ಣೆನ. ಬಿಸಿ ಆಗಿದ್ರೆ ಇವಾಗಲೇ ಬಿಡು ಅಂತ. ನೋಡಿ ಹೆಂಗಿದೆ ಇದು. ನೀವು ಮನೆಯಲ್ಲಿ ತಂದು ಮಾಡಿದ್ರು ಆ ರೆಡಿಮೇಡ್ ಪೌಡರ್ ಈ ತರ ಮಜಾ ಸಿಗಲ್ಲ. ಇದು ನೀವು ಮನೇಲೆ ಮಾಡ್ಕೋಬಹುದಂತ ವೆರಿ ಸಿಂಪಲ್ ಆದಂತ ಮೆಥಡ್. ಕೊಡಿ ಬಣ್ಲಿ ಕೊಡ್ಲಾ? ಈಗ 1/4 kg ತಂದ್ರೆ ಇಬ್ಬರಿಗಾಗುತ್ತೆ ಕಬಾಬ್ ಮನೆಯಲ್ಲಿ. ಇರ್ಲಿ ಬಿಡಿ ಸರ್, ಇಷ್ಟು ಆರೋಗ್ಯಕರವಾದಂತ ಕಬಾಬ್ ಸಿಗ್ಬೇಕಲ್ಲಪ್ಪ ನಿಮಗೆ. ಅಲ್ಲೇ ಎಷ್ಟು ಸರಿ ರೀಸೈಕಲ್ ಮಾಡಿರ್ತಾರೆ, ಆ ಎಣ್ಣೆ ಕ್ವಾಲಿಟಿನೇ ಹೋಗ್ಬಿಟ್ಟಿರುತ್ತೆ. ಒಂದು 10 ಸರಿ ಎಲ್ಲ ಕರೆ ಅದು ನೀವು 1 ಸರಿ 2 ಸರಿ ಆದ್ಮೇಲೆ ಅದನ್ನ ಯೂಸೇ ಮಾಡಬಾರ್ದು ಆಕ್ಚುಲ್ ಆಗಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯಿ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ನೆನಿತೈತೆ. ಈಗ ನೆನಿಲಿಂತೀರಾ? ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ. ಇವಾಗ ತಿಂತಾ ಇದ್ರೆ ಅದು ಹಂಗೆ ಹೋಗ್ತಾ ಇರ್ಬೇಕು ಒಳಗಡೆ. ಅಷ್ಟೇ, ಕಬಾಬ್ಗೆ ಕೋಳಿ ತರಬೇಕು, ಚಿಕನ್ ತರಬೇಕಾದ್ರೂ 1 kg ಕೋಳಿ ತಗೋಬೇಕು. 1 kg ಬರಬೇಕು ಕೋಳಿ. 1 kg 150 ಗ್ರಾಮ್ ಒಳಗೆ ನೀವು ಒಳ್ಳೆ ಕೋಳಿನ ತಗೊಂಡ್ರೆ ಆ ಕೋಳಿಯ ಸ್ವಾದ ತುಂಬಾ ಚೆನ್ನಾಗಿರುತ್ತೆ. ಆ ರಬ್ಬರ್ ತರ ಎಲ್ಲ ಇರಲ್ಲ. ಜಾಸ್ತಿ ದಪ್ಪ ಆಯ್ತು ಅದ್ರ ಕೋಳಿ ಚರ್ಬಿ ಇರ್ತದೆ. ಆ ಚರ್ಬಿ ಇದ್ದಾಗ ಇಲ್ಲಿ ನಾವು ಮಸಾಲೆ ಹಾಕಿರುವಂತ ಮಸಾಲೆ ನಾವು ಎಣ್ಣೆ ಬಿಟ್ಟ ತಕ್ಷಣ ಮಸಾಲೆ ಡಿವೈಡ್ ಆಗ್ಬಿಡುತ್ತೆ, ಬಿಟ್ಬಿಡ್ತೈತೆ. ಚರ್ಬಿ ಕರಗದಾಗ ಮಸಾಲೆ ಬಿಟ್ಕೊಬಿಡ್ತೈತೆ. ಮಾಂಸನೂ ನಾರು. ಚಂದ್ರಪ್ಪ, ಮನೆಗಳಲ್ಲಂದ್ರೆ 1 kg 2 kg ಮಾಡ್ಕೊಳ್ತೀವಿ, ಪರವಾಗಿಲ್ಲ. ನಿಮ್ ಕತೆ ಹೇಳಿ. ಒಂದು 150 kg 300 kg 400 kg ತಂದಾಗ ಅವೆಲ್ಲ ಏನ್ ನೋಡಕ್ ಸಾಧ್ಯ ನೀವು ಮದುವೆಗಳಲ್ಲಿ? ಏನ್ ನಾವು ಆದಷ್ಟು ಅವಾಯ್ಡ್ ಮಾಡಿ ತೆಗಿತಾ ಇರ್ತೀರಾ? ಹೇಳ್ತೀವಿ ನಾವು ಕೆಲವ್ರಿಗೆಲ್ಲ ಹೋಗಿ ಜೊತೆನಲ್ಲಿ ಹೋಗಿ ಸ್ವಲ್ಪ ಹೇಳಿ ಕೋಳಿ. ಅಲ್ಲ ಇದು ಬಿಡಿ, ಸಿಕ್ಕಾಪಟ್ಟೆ ರೆಡಿಮೇಡ್ ಚಿಕನ್ ಎಲ್ಲ ಸಿಗುತ್ತೆ, ಅದು ತರಬಹುದಾ ಬೇಡವಾ? ಅದೇ ಬೆಸ್ಟ್. ರೆಡಿಮೇಡ್ ಬೆಸ್ಟ್ ಎಲ್ಲ ಇದ್ರಲ್ಲೆಲ್ಲ ಬಂದೈತಲ್ಲ. ಹೌದು, ರೆಡಿಮೇಡ್ ಸಿಗುತ್ತೆ ಎಲ್ಲಾ ಕಡೆನೂ. ಈಗ ಅದು ತಂದ್ರು ಪರವಾಗಿಲ್ಲ, ಕಬಾಬ್ಗೆಲ್ಲ ಚೆನ್ನಾಗಿರುತ್ತೆ. ಎಣ್ಣೆ ಕಾಯ್ತಾ ಇದೆ, ಕಬಾಬು ಚೆನ್ನಾಗಿ ಆ ಪೇಸ್ಟ್ ಅಲ್ಲಿ ನೆಂದಿದೆ. ಈಗ ಶುರು ಮಾಡ್ತಾ ಇದ್ದಾರೆ ಚಂದ್ರಪ್ಪನವರು. ಕೈ ಚಳಕ ಚಂದ್ರಪ್ಪ, ಶುರು ಮಾಡೋಣ. ಶುರು. ಆಹಾ 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 ಅಲ್ರಿ ಚಂದ್ರಪ್ಪ, ಇದು ಕಲರ್ ಸಖತ್ತಾಗೆ ಬಂದಿದೆಯಲ್ಲಪ್ಪ. ಕಲರ್ ಇಲ್ಲ ಏನು ಹಾಕ್ತೇವೆ ನಾವು. ಇದು ಬೆಳಗ್ಗೆ ಪುಡಿಯ ಮೆಣಸಿನಕಾಯಿ ನಾನು ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ದೀನಲ್ಲ, ಆ ಕಲರೇ ಇದು ಬಂದಿದೆ. ಕಲರ್ ಕೈನೆಲ್ಲ ಇಟ್ಕೊಬಿಡ್ತೈತೆ, ಬೈನೆಲ್ಲ ಇಟ್ಕೊಬಿಡ್ತೈತೆ. ಹೌದೌದು, ನಾವೆಲ್ಲಾರು ಹೋದ್ರೆ ಕೈ ಒರೆಸಿದ್ರೆ ತಾನೆ. ಎಲ್ಲಿದೆ ನೋಡಿ, ಸ್ವಲ್ಪನೂ ಇಲ್ಲ. ಚಂದ್ರಪ್ಪ, ಇನ್ನೊಂದು ಚಿಕನ್ ತೋರಿಸ್ತೀನಿ ಫಟಾಫಟ್ ಅಂತ ಹೇಳಿದ್ರಲ್ಲ, ಯಾವ ಚಿಕನ್ ಅದು? ಅದು ಲೆಮನ್ ಚಿಕನ್. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ರುಚಿಯಾಗಿರುತ್ತಾ? ಅದೆಲ್ಲ ಮಾಲೆ ಅಮಾಸೆಗೆ ಚೆನ್ನಾಗಿರುತ್ತಲ್ಲ. ಅದೆಲ್ಲ ಡ್ರೈ ಐಟಮ್ಗಳು, ಸಾರು ಐಟಮ್ ಮಾಡ್ಕೊಂಡು ಜೊತೆಗೆ ಡ್ರೈ ಐಟಮ್ ಪಕ್ಕಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೀರಾ? ಓಕೆ, ಇದಾದ ತಕ್ಷಣ ಲೆಮನ್ ಚಿಕನ್ ಮಾಡ್ತಾ ಇದ್ದಾರೆ. ಲೆಮನ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ಡ್ರೈ ಐಟಮ್ ಎಲ್ಲ ಮಾಡಿಸ್ಕೊಳ್ತಾ ಇದ್ರೆ ತಿನ್ನಕ್ಕೆ ಸ್ವಲ್ಪ ಒಳ್ಳೆ ಮಜವಾಗೂ ಇರುತ್ತೆ. ಎಷ್ಟು ನಿಮಿಷ? ಒಂದು 5-6 ನಿಮಿಷ ಬೇಯಬೇಕಾಗುತ್ತೆ ಎಣ್ಣೆ. ಬೇಯಬೇಕು, ಒಳಗಿರೋದೆಲ್ಲ ಬೇಯಬೇಕು. ಅದು ಕಮ್ಮಿ ಕವನಲ್ಲೇ ಬೇಯಬೇಕು. ಹಾ. ಜಾಸ್ತಿ ತುಂಬಾ ಕಾವಿಟ್ಕೊಂಡು ಬೇಯಿಸಿದ್ರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಹಂಗೆ ಇರುತ್ತೆ ಮಾಂಸ. ಓಕೆ, ನಿಧಾನಕ್ಕೆ ಬೇಲಿ. ನನಗೆ ಆ ಕಲರ್ ಬಂದಿದೆ, ಬಹಳ ಖುಷಿ ಆಗ್ತಾ ಇರೋದು. ನಾವು ಕಲರ್ ಹಾಕ್ಬಿಟ್ಟು ಇನ್ನೂ ಕಲರ್ ಬರುತ್ತೆ. ಅಯ್ಯೋ, ಕಲರ್ ಹಾಕ್ಲೇಬಾರ್ದು, ಆರೋಗ್ಯಕ್ಕೆ ಕೆಟ್ಟದ್ದು. ಎರಡೇ ನಾವು ಅಡುಗೆ ಮಾಡ್ಬೇಕಾದ್ರೆ ಎರಡು ಯಾವಾಗಲೂ ಪ್ರಾಬ್ಲಮ್ ಕೊಡುತ್ತೆ. ಒಂದು ಕಲರು, ಇನ್ನೊಂದು ಟೇಸ್ಟಿಂಗ್ ಪೌಡ್ರು. ಆ ಟೇಸ್ಟಿಂಗ್ ಪೌಡ್ರು ಮತ್ತೆ ಕಲರ್ನ ಯೂಸ್ ಮಾಡಿದ್ರೆ ನಿಮ್ಗೆ ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಹೆಂಗಿರುತ್ತೆ ಅಂತೇಳಿ. ಒಂದ್ಸರಿ ನೀವು ಕಲರ್ ಹಾಕಿದ್ರೆ ಹೋಟ್ಲಿಗಿಂತ ಒಳ್ಳೆ ಕಲರ್ ಬರುತ್ತೆ. ಒಂದ್ಸರಿ ನೀವು ಟೇಸ್ಟಿಂಗ್ ಪೌಡರ್ ಹಾಕಿದ್ರೆ, ಅದೇ ಥರ ಅಜಿನೋಮೋಟೋ ಎಲ್ಲ ಹಾಕಿದ್ರೆ ನೀವು ಮಾಡ್ಬೇಕಂದ್ರೆ ಹೋಟ್ಲಲ್ಲಿ ಮಾಡುವಂಥ ಟೇಸ್ಟೇ ಬಂದ್ಬಿಡುತ್ತೆ. ಆದರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋ ದೃಷ್ಟಿಲಿ ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ತೋರಿಸಲ್ಲ ನಾವು. ಹಂಗೆ ಇರುತ್ತಾ ಅಂತ ನೀವು ಟೆಸ್ಟ್ ಮಾಡ್ಕೋಬೇಕು, ಒಂದ್ಸರಿ ಟೆಸ್ಟ್ ಮಾಡ್ಕೋಬೋದು. ಹೌದು ಅದೇ ಥರನೇ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ, ಜಡ್ಜ್ಮೆಂಟ್ ಸಿಕ್ಕೋಗುತ್ತೆ. ಏನ್ ಚಂದ್ರಪ್ಪ? ಗ್ಯಾಸ್ಟ್ರಿಕ್ ಇರೋರಿಗೆಲ್ಲ ಅದೆಲ್ಲ ಹಾಕಿದ್ರೆ ತುಂಬಾ ಪ್ರಾಬ್ಲಮ್. ಹೌದು ಸರ್, ಒಂದು ಅಸಿಡಿಟಿ ಶುರು ಆಗ್ಬಿಡುತ್ತೆ, ಶುರು ಆಗ್ಬಿಡುತ್ತೆ. ನೀವು ಮಾಡ್ಕೊಂಡು ತಿಂದ್ರೆ ಮನೇಲಿ ಏನೂ ಆಗಲ್ಲ. ನೆಮ್ಮದಿಗೆ ಊಟ ಮಾಡ್ದ, ಪಾಚೊಂಡ, ಬೆಳಗ್ಗೆ ಎದ್ದ, ಸಖತ್ತಾಗಿರುತ್ತೆ. ಏನು ಸರ್? ಹಾಕೋಣ. ಆಗಿದೆ.
ನೋಡಿದ್ರೆ ಬಿಸಿ ಬಿಸಿ ಚಿಕನ್ ಕಬಾಬ್ ರೆಡಿ ಇದೆ. ಬಿಸಿ ಬಿಸಿ ಚಿಕನ್ ಕಬಾಬ್ ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ಕಬಾಬ್ನ ಮನೆಯಲ್ಲಿ ಸಿಗುವಂತ ಇಂಗ್ರೀಡಿಯೆಂಟ್ ಸಾಮಗ್ರಿಗಳಲ್ಲೇ ಮಾಡಿರುವಂಥದ್ದು ಇದು. ಯಾವುದೇ ರೀತಿಯ ಪುಡಿಯನ್ನ ತಂದು ಪಾಕೆಟ್ನ ಒಡೆದು ನೀರಲ್ಲಿ ಕಲಸಿ ಹಾಕಿರುವಂಥದ್ದಲ್ಲ. ಇದನ್ನ ಯಾವ ರೀತಿ ಮಾಡೋದು ಚಂದ್ರಪ್ಪ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಚಿಕನ್ ಕಬಾಬ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಬೌಲ್ಗೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ಚಾಟ್ ಮಸಾಲ, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಮೊಟ್ಟೆಯ ಬಿಳಿ ಭಾಗ, ರುಬ್ಬಿಕೊಂಡ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಚಿಕನ್ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ನೆನೆದ ಚಿಕನ್ ಹಾಕಿ ಕರಿಯಿರಿ. ಈಗ ಚಿಕನ್ ಕಬಾಬ್ ತಿನ್ನಲು ರೆಡಿ. ಚಂದ್ರಪ್ಪ ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ ನಿಂಬೆಹಣ್ಣು ಹಾಕೊಂಡು. ನಿಂಬೆಹಣ್ಣೆಲ್ಲ ಹಾಕೊಂಡು ಮಾಡ್ಬೇಕಾ? ಓಹೋ. ಯಾಕಂದ್ರೆ ನಾನು ಇದಕ್ಕೆ ವೆನಿಗರ್ ಹಾಕಿಲ್ಲ. ಓಹೋ. ಅದರಿಂದ ನಿಂಬೆಹಣ್ಣು ಹಾಕೋಬೇಕು. ವೆನಿಗರ್ ಹಾಕಿದ್ರೆ ಮಸಾಲೆ ಬಿಟ್ಬಿಡ್ತೈತೆ ಎಣ್ಣೆ ಬೇಯುವಾಗ. ಅದಕ್ಕೆ ನಿಂಬೆಹಣ್ಣು ಹಾಕೋಬೇಕು. ಚಂದ್ರಪ್ಪ ಮಾತಾಡಂಗಿಲ್ಲ. ಈ ಕಲರ್ ಹಾಕಿದ್ರೆ ಈ ಮಾಂಸ ಒಳಗಡೆ ಎಲ್ಲ ಹೋಗ್ಬಿಟ್ಟಿರ್ತದೆ ಕಲರ್. ಒಳಗಡೆ ಎಲ್ಲ ಕಲರ್ ಇರಲ್ಲ ಇವಾಗ. ಅದ್ಭುತ 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 ಅದ್ಭುತವಾಗಿದೆ ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಆಹಾ, ರೆಡಿಮೇಡು ಬೇಡ, ರೆಡಿಮೇಡ್ ಪ್ಯಾಕೆಟು ಬೇಡ, ಮಣ್ಣು ಮಸಿ ಏನು ಬೇಡ, ಅದ್ಭುತವಾಗಿದೆ. ಇಂಥ ಅದ್ಭುತವಾಗಿರುವಂತ ಕಬಾಬ್ನ ನಿಮ್ಮಲ್ಲಿ ಮಾಡ್ಕೊಂಡು ಆರಾಮಾಗಿ ತಿನ್ನಿ. ಚಂದ್ರಪ್ಪ ಫಟಾಫಟ ಏನ್ ಮಾಡ್ತಾ ಇದ್ದೀರಾ? ಲೆಮನ್ ಚಿಕನ್ ಮಾಡೋಣ. ಫಟಾಫಟ ಮಾಡ್ಬೋದಾ? 10 ನಿಮಿಷಕ್ಕೆ ಮಾಡ್ಬೋದಾ? 10 ನಿಮಿಷ, 10ರಿಂದ 15 ನಿಮಿಷ ಮಾಡ್ಬೋದು. ಓಕೆ, ರೆಡಿ ಮಾಡ್ಕೊಂಬನ್ನಿ, ಅದನ್ನ ಖಾಲಿ ಮಾಡ್ಕೊಂಬರ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಿರ್ಗೇನ್ ಚಿಕನ್ ತರ್ತಾ ಇದ್ದೀರಾ? ಹೇಳಿದ್ನಲ್ಲ ಲೆಮನ್ ಚಿಕನ್ ಮಾಡೋಣ ಮುಳಿಯವ್ರೆ ಅಂತ. ಅಯ್ಯೋ, ಈ ಚಿಕನ್ ಕಬಾಬ್ ತಿಂದಿರೋ ಫೋರ್ಸ್ಗೆ ಲೆಮನ್ ಚಿಕನ್ ಮರ್ತೋಯ್ತು ನನಗೆ. ಇದು ಸಾಫ್ಟ್ ಆಗಿರುತ್ತೆ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಇನ್ನೂ ಅದ್ಭುತವಾಗಿರುತ್ತಾ? ಓಕೆ, ಹೇಳಿ ಏನೇನ್ ತಂದಿದ್ದೀರಾ ಅದು ಮಾಡಕ್ಕೆ? ಲೆಮನ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕಾರ್ನ್ಫ್ಲೋರ್, ಈರುಳ್ಳಿ, ಹಸಿಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಅರಿಶಿನ, ಕಸೂರಿ ಮೇಥಿ, ಗರಂ ಮಸಾಲ, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಇಷ್ಟೊಂದಿದೆ. ಎಣ್ಣೆ ಒಂದ್ ಸ್ವಲ್ಪ ಬೇಕಷ್ಟೇ. ಓಕೆ, ಏನ್ ಕೊಡ್ಲಿ ಇವಾಗ ನಾನು ನಿಮ್ಗೆ? ಈಗ ಒಂದು ಸರ್ವಿಂಗ್ ಇದು ಬೋಲ್ ಕೊಡ್ಲಾ? ಮಿಕ್ಸಿಂಗ್ ಬೋಲ್ ಕೊಡ್ಲಾ? ತಗೊಳ್ಳಿ ಚಂದ್ರಪ್ಪ. ಈಗ ಎಣ್ಣೆ ಇಟ್ಕೊಬಿಡೋಣ. ಎಣ್ಣೆ ಕಾಯ್ತಾ ಇರಲಿ. ಎಣ್ಣೆ ಕಾಯ್ತಾ ಇರ್ಲಿಲ್ವಾ? ಎಣ್ಣೆ ಕಲ್ಸಕ್ ಶುರು ಮಾಡಿ ಎಣ್ಣೆ ಇಟ್ಕೊಂಡು. ಲೆಮನ್ ಚಿಕನ್, ತುಂಬಾ ಜನ ಕೇಳಿರುವಂತ ಲೆಮನ್ ಚಿಕನ್ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನೋಡಿ, ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದೀನಿ. ಕಾರ್ನ್ ಪೌಡರ್. ಓಕೆ, ಒಂದು 2 ಸ್ಪೂನ್ ಅಷ್ಟು ಕಾರ್ನ್ ಪೌಡರ್. ಇದಕ್ಕೆ ಅಕ್ಕಿ ಇಡ್ಬೇಕಾಗಿಲ್ಲ ಅಲ್ವಾ? ಅಕ್ಕಿ ಇಡಬೇಕಾಗಿಲ್ಲ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಎಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಅಷ್ಟೇ. ಇವು ಸ್ವಲ್ಪ ನೀರು ಹಾಕಿ ಇದಕ್ಕೆ. ನೀರು ಹಾಕ್ಲಾ? ಸ್ವಲ್ಪ ಹಾಕಿ. ಸಾಕು ಸಾಕು. ಹೌದು, ಲೆಮನ್ ಚಿಕನ್ ಇದೇ ಕಲರ್ ಇರೋದು, ಸೇಮ್ ಕಲರ್. ಎಸ್ 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 ಎಸ್. ಚಿಕನ್ 1/4 kg ಇದೆಯಲ್ಲ? 1/4 kg. 1/4 kg ಇರ್ಬೋದಲ್ಲ? 1/4 kg ಇದೆ, ಇರ್ಬೋದು ಅಂತಲೇ ತಂದಿರೋದು. 1/4 kg ತಂದಿರೋದು. ಓಕೆ ಓಕೆ, ವೆರಿ ಸಿಂಪಲ್. ನೋಡಿ, ಫಸ್ಟು ಸ್ವಲ್ಪ ಅರ್ಶಿನ ಹಾಕೊಂಡ್ರು. ಅರ್ಶಿನ ಆದ್ಮೇಲೆ ಕಾರ್ನ್ಫ್ಲವರ್ನ ಸ್ವಲ್ಪ ಹಾಕೊಂಡ್ರು. ಕಾರ್ನ್ಫ್ಲವರ್ ಆದ ತಕ್ಷಣ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ರು. ಉಪ್ಪು ಹಾಕಿದೀನಿ. ಉಪ್ಪುನು ಹಾಕಿದ್ದಾರೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಹಾಕಿದ್ದಾರೆ. ಇಷ್ಟ ಹಾಕಿ ಆ ಯೆಲ್ಲೋ ಕಲರ್ ಬಂತು ಅಂದ್ರೆ ಲೆಮನ್ ಚಿಕನ್ ಬಂತು ಅಂತಾನೆ ಅರ್ಥ. ನೆನೆಸ್ಕೋಬೇಕಾ ಚಂದ್ರಪ್ಪ? ಇದನ್ನು ಏನು ಪರವಾಗಿಲ್ಲ, ಇದು ಫಟಾಫಟ ಮಾಡ್ಬೋದಾ? ಚಂದ್ರಪ್ಪ ಇಟ್ಕೊಳ್ಳಿ ನಾನು ನಿಮ್ಗೆ. ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಬಿಡೋಣ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಇದನ್ನ ಫ್ರೈ ಮಾಡ್ಕೊಂಡು ತಿರ್ಗಾ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತಿರ್ಗಾ ತೆಗೆದು ಮಿಕ್ಸ್ ಮಾಡ್ತೀರಾ? ಅದೆಲ್ಲ ಮಿಕ್ಸ್ ಮಾಡ್ತೀರಾ? ತಿರ್ಗಿ ಇನ್ನೊಂದು ಪ್ಯಾನ್ ಬೇಕಾಗ್ಬೋದು? ಪ್ಯಾನ್ ಬೇಕು, ಈಗ ಬೇಕಾದ್ರೆ ಮಾಡ್ಕೋಬಹುದು ಅದನ್ನು ಮಿಕ್ಸಿಂಗ್. ಮಾಡ್ಕೊಂಬೋಣ, ಯಾವ್ದಾದ್ರು ಮಾಡ್ಕೊಳ್ತಾ ಇರ್ಬೋದಲ್ಲ? ಮಾಡ್ಕೋತಾ ಇರ್ಬೋದು. ಓಕೆ, ಈ ಪ್ಯಾನ್ ಏನ್ ಮಾಡ್ಕೊಳ್ತೀವಿ ಚಂದ್ರಪ್ಪ? ಇದನ್ನೆಲ್ಲ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಣ. ಫ್ರೈ ಮಾಡಿ ಇಟ್ಕೊಂಡು ಅದನ್ನ ಕರೆದ್ಬಿಟ್ಟು ಇದಕ್ಕೆ ಹಾಕೊಂಡ್ಬಿಟ್ಟು ಹಿಂಗ್ ಬಡಿಸ್ತಾ ಇದ್ರೆ ಆಗೋಯ್ತು. ನಾವು ತಿಂತಾ ಇದ್ರೆ ಅದನ್ನ ಕರೆದ್ಬಿಟ್ಟು ಇಟ್ಕೊಂಡು ಮಾಡ್ಕೊಂಡಿದ್ರೆ ಇಲ್ಲ ಇಲ್ಲ, ಯಾರು ಹಂಗ್ ಮಾಡಲ್ಲ. ಹಂಗೆ ಮಾಡ್ಬಿಟ್ಟು ರೆಡಿ ಆಗ್ತಾ ಇರುತ್ತೆ. ಇದಕ್ಕೆ ಕೊಡ್ತಾ ಇರ್ತಾರೆ, ಬಿಸಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕಿದ್ವಿ. ಎಣ್ಣೆ ಹಾಕ್ಲಾ? 1 ನಿಮಿಷ ಬಿಡಿ, ಇಲ್ಲೇ ಹಾಕೊಡ್ತೀನಿ. ಅದೇ ಹಾಕೊಳ್ತೀರಾ? ಓಕೆ, ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀರಾ? ಓಹೋ, ಈರುಳ್ಳಿ ಸ್ವಲ್ಪ ಆಗುತ್ತೆ. ಈರುಳ್ಳಿ ಸ್ವಲ್ಪ ಬೇಕಾಗಿದೆ ಚಂದ್ರಪ್ಪ? ಸ್ವಲ್ಪ ಬೇಕು. ಹಸಿಮೆಣಸಿನಕಾಯಿ ಇದು ಬೇಕು ಸ್ವಲ್ಪ ಖಾರವಾಗಿದ್ರೆ ಸಖತ್ತಾಗಿರುತ್ತೆ.
ಸಾಕು ಸಾಕು ಸಾಕು. ಅದು ನಾವು ಪೇಸ್ಟ್ ಮಾಡಿ ಹಾಕಿದ್ರೆ ಖಾರ ಜಾಸ್ತಿ ಇರುತ್ತೆ ಅಲ್ವಾ? ಈಗ ಹಾಕಿರೋದ್ರಿಂದ ಖಾರ ಜಾಸ್ತಿ ಹಿಡಿಯಲ್ಲ. ಓಕೆ 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 ಓಕೆ. ಚಂದ್ರಪ್ಪ, ಕ್ಯಾಪ್ಸಿಕಮ್ ಹಾಕ್ಬೋಣ ಇವಾಗಲೇ? ಹಾಕ್ಬಿಡೋಣ. ಸಾಕು ಸಾಕು ಸಾಕು. ಕ್ಯಾಪ್ಸಿಕಮ್ ಇದ್ರೆ ಅದು ಬೇರೆ ತರ ಅಲ್ವಾ? ಚೆನ್ನಾಗಿದೆ. ಸ್ವಲ್ಪ ಬೇರೆ ತರನೇ ಹೌದು, ಆಗುತ್ತೆ. ಬೇರೆ ಥರ ಆಗುತ್ತೆ. ನೋಡಿ, ಸ್ಮೆಲ್ಲೇ ಬೇರೆ ಥರ. ಹೌದು. ಹಾಕಿದ ತಕ್ಷಣ ಸ್ಮೆಲ್ ಬೇರೆ ಚೇಂಜ್ ಆಯ್ತು. ಹೌದೌದು ನಿಜ. ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀವಿ. ಇದಕ್ಕೂ ಅರ್ಶಿನ ಪುಡಿ ಹಾಕ್ತೀರಾ? ಸ್ವಲ್ಪ ಹಾಕಿ. ಚಂದ್ರಪ್ಪ, ಎಣ್ಣೆ ಕಾಯ್ತಾ ನೋಡಿ ಆ ಕಡೆ. ಇದು ನಿಧಾನಕ್ಕೆ ಫ್ರೈ ಆಗ್ಲಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕಸ್ತೂರಿ ಮೆಂತಿ ಹಾಕ್ತಾ ಇದ್ದೀವಿ. ಬೇಕಾ? ನಿಮ್ ಎಲ್ಲ ಅಡುಗೆಗೂ ಕಸ್ತೂರಿ ಮೇಥಿ ಯೂಸ್ ಮಾಡ್ತೀರಲ್ವ ಚಂದ್ರಪ್ಪ ನೀವು? ನಾನ್ ವೆಜ್ ಡ್ರೈ ಐಟಮ್ಗಳೆಲ್ಲ ಬೇಕು. ಬೇಕೇ ಬೇಕಲ್ಲ? ಇದು ಸ್ವಲ್ಪ ಗರಂ ಮಸಾಲ. ಗರಂ ಮಸಾಲ, ಉಪ್ಪು ಅದರಲ್ಲೂ ಹಾಕಿದ್ದೀವಿ. ಇದಕ್ಕೂ ಹಾಕಿದೀವಿ. ಇದಕ್ಕಾಗುವಷ್ಟು ಇದಕ್ಕೆ ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಬೇಕಾಗುತ್ತಾ? ಬೇಕು. ಓಕೆ, ಈ ಕಡೆ ಸ್ವಲ್ಪ ಅದಕ್ಕೆ ಬೇಕಾಗಿರುವಂತಹ ಮಿಶ್ರಣ ರೆಡಿಯಾಗಿದೆ. ಅಲ್ಲಿ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಹಾಕಿ ಸ್ವಲ್ಪ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದಕ್ಕೆ ಬೇಕಾಗುತ್ತಾ? ಬಟ್ ಈಗ ಮೊಟ್ಟೆ ಏನು ಹಾಕೊಳ್ಳಿಲ್ಲ ಅಲ್ಲ ಚಂದ್ರಪ್ಪ? ಇಲ್ಲ, ನಾವು? ಮೊಟ್ಟೆ ಹಾಕಿಲ್ಲ ಸರ್. ಯಾಕೆ ಬೇಕಾಗಿಲ್ಲ ಅಲ್ವಾ? ಬೇಕಾಗಿಲ್ಲ ಮೊಟ್ಟೆ. ಲೆಮನ್ ಯಾವಾಗ ಹಾಕೊಳ್ಳೋದು? ಇದೆಲ್ಲ ಹಾಕಿ ಅದು ಕೆಳಗಡೆ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೋಬೇಕು. ಹಾಕೋ, ಇಲ್ಲ ಕಹಿ ಬಂದ್ಬಿಡುತ್ತಲ್ಲ? ಹೌದು. ಹಾಕಿ ಬೆಂದಿರ್ಬೋದಾ? ಸ್ವಲ್ಪ ಬೇಕು. ಇದು ಕಮ್ಮಿ ಮಾಡ್ಬೋದು. ಕಡಿಮೆ ಮಾಡ್ಬಿಡಲ್ಲ ಇದನ್ನ? ಚಿಕ್ಕದು, ಸ್ವಲ್ಪ ಚಿಕ್ಕದು ಆಗಿದೆ. ತೆಗೆದ್ಬಿಡೋಣ. ತೆಗಿಬಿಡಿ 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 ಸರ್. ಅದು ಆಫ್ ಮಾಡೋಣ ಫಸ್ಟ್ ಅಲ್ಲ? ಹಾ. ಡಬಲ್ ಧಮಾಕ ಇದು. ಆಫ್ ಮಾಡಿದ್ದೀನಿ. ಆಫ್ ಮಾಡಿಲ್ಲ. ತುಂಬಾ ಅದ್ಭುತವಾಗಿ ಬಂದಿದೆ ಲೆಮನ್ ಚಿಕನ್. ಕಲರು ಒಳ್ಳೆ ತುಂಬಾ ಚೆನ್ನಾಗಿದೆ. ಅದ್ಭುತ ಅದ್ಭುತ ಬಿಡಿ. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ. ಇವಾಗ ನಿಂಬೆಹಣ್ಣು ಹಾಕಿದ್ರೆ ಮುಗೀತು ಚಿಕನ್ ಕತೆ. ಓಕೆ, ಡಬಲ್ ಧಮಾಕ ಚಿಕನ್ ಇದು. ಫ್ರೈ ಮಾಡಿ, ರೋಸ್ಟ್ ಮಾಡಿ. ತುಂಬಾ ಅದ್ಭುತವಾದಂತ ಚಿಕನ್ ಆಗಿದೆ ಸರ್. ತೊಗೊಳ್ಳಿ, ಅಲ್ಲಿ ಪ್ಲೇಟ್ ಇದೆ, ತೊಗೊಳ್ಳಿ ಫಸ್ಟು. ಬಿಸಿ ಬಿಸಿ ಲೆಮನ್ ಚಿಕನ್. ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ. ಥ್ಯಾಂಕ್ ಯು ಗೊತ್ತಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಒಳ್ಳೆ ಚಿಕನ್ ಅನ್ನು ಕೊಟ್ಟಿದ್ದಾರೆ. ಇಂಥ ಒಳ್ಳೆ ಚಿಕನ್ ಅನ್ನ ಒಳ್ಳೆ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡ್ರು. 1, 2, 3 ಪ್ರೋಸೆಸ್ ಅಲ್ಲಿ ಮಾಡಿದ್ರು. ಆ ಪ್ರೋಸೆಸ್ ನ ತಿಳ್ಕೋಬೇಕು ಅಂದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಲೆಮನ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಅರಿಶಿನ, ಕಾರ್ನ್ಫ್ಲೋರ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರು, ಚಿಕನ್ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕರಿಬೇವು, ಈರುಳ್ಳಿ, ಹಸಿಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಅರಿಶಿನ, ಕಸೂರಿ ಮೇಥಿ, ಗರಂ ಮಸಾಲ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಯಿರಿ. ಕೊನೆಯಲ್ಲಿ ಕರಿದ ಚಿಕನ್ ಹಾಕಿ ನಿಂಬೆ ರಸ ಮಿಕ್ಸ್ ಮಾಡಿದರೆ ಲೆಮನ್ ಚಿಕನ್ ರೆಡಿ ಟು ಈಟ್. ಟೇಸ್ಟ್ ಮಾಡ್ಬಿಡ ಸರ್? ಮಾಡಿ ಸರ್. ಓ, ಮುಳೆ ಏನಿಲ್ಲ ತೊಳಿ, ಬೋನ್ಲೆಸ್ ಇದು. ಬೋನ್ಲೆಸ್ಸಾ? ಇಲ್ಲಪ್ಪ, ಬಿಸಿ ಬಿಸಿ ಇದೆ, ಬಾಯೆಲ್ಲ ಸುಟ್ಕೊಂಡ್ಬಿಡ್ತೀನಿ ಆಮೇಲೆ. ಅದ್ಭುತ.
ನಮ್ಮ ಮಹಾಲಯ ಅಮಾವಾಸ್ಯೆಯ ಸ್ಪೆಷಲ್ ಅಲ್ಲಿ ತುಂಬಾ ಜನ ನೆನ್ಸ್ಕೊಳ್ತಾರೆ. ಎಲ್ಲಾರ ಮಲ್ಲೂ ಜಾಸ್ತಿ ಇದೇನೇ ಇರುತ್ತೆ ಇವತ್ತೆಲ್ಲ ಸೆಕೆ ಎಲ್ಲ ನೋಡ್ಕೊಂಡು ಖುಷಿಯಾಗಿ ಮಾಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಲಿ. ಏನಂತೀರಾ? ಓಕೆ ಸರ್. ಓಕೆ ಸರಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಕಷ್ಟು ಜನ ಫೋನ್ ಮಾಡ್ತಾ ಇದಾರೆ, ಪತ್ರಗಳನ್ನ ಹಾಕ್ತಾ ಇದಾರೆ, ಇಮೇಲ್ನ ಕಳಿಸ್ತಾ ಇದಾರೆ. ಮುರಳಿ ಅವರೇ, ನಮ್ ಕೈ ರುಚಿ ನೋಡ್ರಿ, ನೀವೇನ್ರಿ ಯಾವಾಗಲೂ ಒಂದೇ ಕೈ ರುಚಿ ನೋಡ್ತಾ ಇರ್ತೀರಾ ಅಂತ. ಇಲ್ಲಪ್ಪ ನೀವು ಪತ್ರ ಬರೀರಿ, ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಂಡು ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ನಾವ್ ಹೇಳ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ರು ಬಂದಿದ್ದಾರೆ. ಇವ್ರನ್ನ ಟಿವಿ ನೋಡಿರ್ತೀರಾ, ಸೀರಿಯಲ್ ನೋಡಿರ್ತೀರಾ, ಸಿನಿಮಾದಲ್ಲೆಲ್ಲ ನೋಡಿರ್ತೀರಾ. ಅದೇ ಗೊತ್ತಾಯ್ತಾ? ಗೊತ್ತಾಯಿಲ್ಲ? ಒಂದ್ ನಿಮಿಷ ಮೇಡಮ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಚಿತ್ಕಳಾ ಬಿರಾದರ್. ಚಿತ್ಕಳಾ ಬಿರಾದಾರ್. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಜೆಪಿ ನಗರ್ ಬೆಂಗಳೂರಿಂದ ಬರ್ತಾ ಇದ್ದೀನಿ. ಓಕೆ. ಅದಕ್ಕಿಂತ ಹಿಂದೆ ಅಂದ್ರೆ ನಾನು ಗುಲ್ಬರ್ಗಾದಿಂದ ಬರ್ತಾ ಇದ್ದೀನಿ. ಗುಲ್ಬರ್ಗಾದಿಂದ ಬೆಂಗಳೂರು ಬಂದು ಪುಟ್ಟೇನಹಳ್ಳಿಲಿ ಸೆಟ್ಲ್ ಆಗಿ ಇವಾಗ ನಮ್ಮ ಕಾರ್ಯಕ್ರಮ. ಹೌದು. ಓಕೆ, ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನಿವತ್ತು ನಮ್ ಕಡೆ ಸ್ಪೆಷಲ್, ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕದ ವಡೆ ಮಾಡ್ತಾ ಇದ್ದೀನಿ. ಜುಣುಕದ ವಡೆ. ಓಕೆ. ಜುಣುಕದ ವಡೆ ಕೇಳಿದೀನಿ. ಓಕೆ, ಜುಣುಕದ ವಡೆ ಮಾಡಕ್ಕೆ ಏನ್ ತಂದಿದ್ದೀರಾ? ಜುಣುಕ ವಡೆ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಜೀರಿಗೆ, ಇಂಗು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ನಿಂಬೆಹಣ್ಣು, ಗಸಗಸೆ, ಒಣ ಕೊಬ್ಬರಿ, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಜುಣುಕದ ವಡೆ ರೆಡಿನಾ? ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ರಾ? ಅಮ್ಮನ ಮನೆ ಎಲ್ಲ ಇದ್ದಿದ್ದಾ? ಅಲ್ಲೇ. ಓಕೆ, ಏನ್ ಕೊಟ್ಟಿವ ನಿಮ್ಗೆ ನಾನು ಫಸ್ಟ್? ಒಂದು ಚಿಕ್ಕ ಬಾಣ್ಲೆ ಕೊಡಿ. ಬಾಣ್ಲೆನ ಕಲ್ಸ್ಕೊಳಕ ಏನ್ ಬೇಕು? ಇಲ್ಲ, ಬಾಣ್ಲೆ ಸಾಕಾಗ್ಬೋದಾ? ಸಾಕು. ಜಾಸ್ತಿ ಉರಿಬೇಕಾ, ಕಡಿಮೆ ಉರಿಬೇಕಾ? ಅಲ್ಲ, ಈಗ ಮಧ್ಯಕ್ಕೆ ಅದು ಬಿಸಿ ಆಗೋವರೆಗೂ ಜೋರಾಗಿರ್ಲಿ, ಆಮೇಲೆ ಕಡಿಮೆ ಇರ್ಲಾ? ಏನ್ ಕೊಡ್ಲಿ? ಎಣ್ಣೆ ಕೊಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಾಮೂಲು ಅದೇ ಒಗ್ಗರಣೆ ಹಾಕೊಳ್ಳೋ ತರ. ಒಗ್ಗರಣೆ ಸ್ವಲ್ಪ ಎಣ್ಣೆ ಕಾದ ಮೇಲೆ ಒಗ್ಗರಣೆ ಹಾಕೋಣ. ಇದು ಎಲ್ಲಿ ಗುಲ್ಬರ್ಗ ಅಡ್ಗೆನಾ? ಗುಲ್ಬರ್ಗ ಉತ್ತರ ಕರ್ನಾಟಕದಲ್ಲೆಲ್ಲ, ಬಿಜಾಪುರ್, ಗುಲ್ಬರ್ಗ, ರಾಯಚೂರು ಆ ಕಡೆ ಎಲ್ಲ ಇದನ್ನ ಮಾಡ್ತಾರೆ. ಇದನ್ನ 2-3 ತರದಲ್ಲಿ ಉದುರು ವಡೆ ಅಂತಾರು ಮಾಡ್ತಾರೆ, ಉದುರು ಜುಣಕ ಮಾಡ್ತಾರೆ. ಅದ್ರಲ್ಲಿ ಇನ್ನೊಂದು ಇದನ್ನ ನಾನು ವಡೆ ಮಾಡ್ದಿದ್ರು ಬರುತ್ತೆ, ಹಂಗೇನೆ ಅಂದ್ರೆ ಚಪಾತಿಗೂ ಹಚ್ಕೊಳ್ಳೋಕೆ ಪಲ್ಯ ತರ. ಇಲ್ಲಾಂದ್ರೆ ವಡೆ ತರ ಮಾಡಿದ್ರೆ ನಾವೆಲ್ಲ ಪಿಕ್ನಿಕ್ ಹೋದಾಗ ಹಂಗೆ ತಗೊಂಡು ತಿನ್ಬೋದಾ? ಸ್ನಾಕು ಆಗುತ್ತೆ, ಪಲ್ಯನೂ ಆಗುತ್ತೆ. ಬಿರದಾರ್ ಇಷ್ಟನ ಇದು? ಹೌದು. ತಿಂತಾರಾ? ಬಿರದಾರ್ ನಮ್ಮ ತವ್ರ ಮನೆ ಸರ್ ನೇಮು. ಹೌದೇನೋ? ಯಜಮಾನ್ರು ಸರ್ ನೇಮ್? ಜೀರಿಗೆ ಬಿರಾದಾರು ಎಲ್ಲ ನೀವೇ ಇಟ್ಕೊಂಡ್ಬಿಟ್ರೆ ನಾವ್ ಏನ್ ಹೇಳೋದು? ಏನೋ ಹೆಸರು, ಯಜಮಾನ್ ಹೆಸರೇನು? ಜಗದೀಶ್ ಕುಮಾರ್ ಅಂತ. ಜಗದೀಶ್ ಕುಮಾರ್ ಅವ್ರು ಏನ್ ಮಾಡ್ತಾ ಇದಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲಿ? ಅಲ್ಲಿ ಟೆಕ್ ಮಹೇಂದ್ರಲ್ಲಿ. ಓ, ಜಗದೀಶ್ ಕುಮಾರ್ ಅವರ ಏನು ಜುಣ್ಕ ಎಲ್ಲ ಮಾಡ್ತಾರಾ? ಪರವಾಗಿಲ್ಲ, ತಿನ್ಬೋದು ಮುರಳಿ ಅಂತ ಇದೀರಾ? ಏನೋ ಬಂದ್ಬಿಟ್ಟಿದ್ದಾರೆ ಮೇಡಮ್, ಮಾಡ್ಸೇ ಬಿಡ್ತೀವಿ, ನೋಡೇ ಬಿಡ್ತೀವಿ, ತಿಂದೇ ಬಿಡ್ತೀವಿ ಸರ್. ಓಕೆ, ಸಾಸಿವೆ ಹಾಕೊಂಡ್ರಾ? ಓಕೆ. ಜೀರಿಗೆ ಇದು ಸಣ್ಣ ಇದೆ. ಜೀರಿಗೆ ಜೋರಾಗಿ ಹೇಳಿ. ಜೀರಿಗೆ ನೀವೇ ಹೇಳ್ಕೊಂಡು ನಾವೇ ಜೀರಿಗೆ ಅವರಲ್ವಾ? ಹೌದೌದು, ಸ್ವಲ್ಪ ಕಷ್ಟ ಹೇಳಕ್ಕೆ, ಯಜಮಾನ್ ಹೆಸರು ಹೇಳಕ್ ಕಷ್ಟ. ಕರಿಬೇವು, ಹಸಿಮೆಣಸಿನಕಾಯಿ. ನಾವು ಮಾಮೂಲು ಒಗ್ಗರಣೆಗೆಲ್ಲ ಹೇಗ್ ಹಾಕೋತೀವೋ ಒಗ್ಗರಣೆ ಹಾಕೊಂಡ್ಬಿಡೋದು. ಅದೇ ತರ ಹಾಕೋಬೋದಾ? ಇದಕ್ಕೆ ಒಂದೇನಂದ್ರೆ ಬೆಳ್ಳುಳ್ಳಿ ಮತ್ತು ಇಂಗು ನಮ್ಮ ಮನೇಲಿ ನಾವ್ ಹೆಂಗೆ ಆಪ್ಷನಲ್ ಹೆಂಗ್ ಹಾಕೋಬಹುದು, ಅದು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೋಬಹುದು. ನಮ್ಗೆ ಬೇಕು ಅಂದ್ರೆ 2 ಒಂಚೂರು ಹಾಕೋದು. ಬೆಳ್ಳುಳ್ಳಿ ಒಂದ್ ಸ್ವಲ್ಪ, ನಾನು ಬರೀ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಇದಕ್ಕೆ. ಜೀರಿಗೆ ಅವರಿಗೆ ಬೆಳ್ಳುಳ್ಳಿ ಇದೆಲ್ಲ ಇಷ್ಟನಾ? ಹೌದು. ನಮ್ಮ ಉತ್ತರ ಕರ್ನಾಟಕದ ಏನೇ ಅಡಿಗೆ ಮಾಡಿದ್ರು. ಅವ್ರು ಯಾವ ಊರಿನವರು? ಅವರು ಗುಲ್ಬರ್ಗಾದವ್ರೆ. ಇಬ್ರು ಗುಲ್ಬರ್ಗಾದವ್ರೇನಾ? ಓಹ್, ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 20 ವರ್ಷ ಆಯ್ತು. ಇಲ್ಲ ಬಿಡಿ, ನೀವು ಅವಾಗಲೇ ಬೆಂಗಳೂರು ಆಗಾಯ್ತು. 20 ವರ್ಷ ಅದು ಹೆಂಗೆ? ಹೌದು. ಚೂರು ಅರ್ಶಿನ ಹಾಕ್ತಾ ಇದೀನಿ. ಓಕೆ. ಈರುಳ್ಳಿ. ಇದೆಲ್ಲ ಯಾವಾಗ ಮಾಡ್ತೀರಾ? ಟೈಮ್ ಅಲ್ಲಿ ಇರುತ್ತೆ ನಿಮ್ಗೆ? ಮಕ್ಳೇನ್ ಓದ್ತಾ ಇದಾರೆ? ಮಕ್ಕಳು 2 ಗಂಡ್ ಮಕ್ಳು ನನ್ಗೆ. ಓ ಹೌದು ಮೇಡಮ್, 2 ಗಂಡ್ ಮಕ್ಳು. ಹೇಳಿ ಪರವಾಗಿಲ್ಲ, ಗೊತ್ತಾಗ್ತದೆ, ಹೇಳಿ. ದೊಡ್ಡವನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್, ವೆರಿ ಗುಡ್, ಪೆಸಿಫಿಕ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಚಿಕ್ಕವನು PUC ಫಸ್ಟ್ ಇಯರ್. ಓಕೆ. ಕುಕಿಂಗ್ ನನ್ಗೆ ಹಾಬಿ, ಹಂಗಾಗಿ ನಾನು ಕುಕಿಂಗ್. ಅಲ್ಲ, ಇದು ಹಾಬಿ ಅಂತೀರಾ? ಸಿನಿಮಾದಲ್ಲಿ ಮಾಡ್ತೀರಾ, ಸೀರಿಯಲ್ ಅಲ್ಲಿ ಮಾಡ್ತೀರಾ? ಯಾವಾಗ ಟೈಮ್ ಸಿಗುತ್ತೆ ಇವೆಲ್ಲ ಮಾಡಕ್ಕೆ, ಜೀರಿಗೆ ಅವ್ರಿಗೆ ತಿನ್ಸಕ್ಕೆ? ಮಾಡ್ತೀವಿ. ಅದು ಸಿನಿಮಾದಲ್ಲಿ ಯಾವ ಲೇಟೆಸ್ಟ್ ಸಿನಿಮಾ ಯಾವ್ದು ಮಾಡ್ತಾ ಇದ್ದೀರಾ? ಲೇಟೆಸ್ಟ್ ಈಗ ನಾನು ಬ್ರಹ್ಮದಲ್ಲಿ ಮಾಡ್ತಾ ಇದ್ದೀನಿ, ಉಪೇಂದ್ರ ಅವ್ರ ಚಿಕ್ಕಮ್ಮಗೆ. ಆಮೇಲೆ ಇನ್ನೊಂದು ನಾನು ನಮ್ಮ ಹುಡುಗಿ ಅಂತ ಹೀರೋ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ. ಆವಾಗ ಮಾಡೋದು ಅಷ್ಟೇ. ಯಾವ್ದೋ ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ ನನಗೆ? ಬಾ ನನ್ನ ಸಂಗೀತ ಮಾಡ್ತಾ ಇದ್ದೀರಾ? ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಸುಮಿತ್ರನ್ ಪಾತ್ರ ನಂದು. ಸುಮಿತ್ರಾ? ವಿಜಯ್ ಕಾಶಿ ಅವರ ತಂಗಿ ಪಾತ್ರ. ಏನ್ ಫುಲ್ ವಿಲನಾ?
ಫುಲ್ ವಿನಲ್ ಅಲ್ಲ, ಸ್ವಲ್ಪ ಚೂರು ಅರ್ಧಂಬರ್ಧ ಒಂದೇನೋ ವಿನನ? ಪರಿಸ್ಥಿತಿಗಾಗಿ ತಾನ ತಿಂಗ್ ತೋರ್ಸಿರೋ ಇಲ್ಲ, ಸೌಂಡ್ ಇಲ್ಲ. ಕೊಡೋದು, ತಿರ್ಗಾ ಹಿಂಗ್ ನೋಡ್ತಾ ಇರೋದು ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ ಹೇಳ್ತಿದ್ದೀರಾ, ಹಂಗೆ ಹಂಗೆ ಇದೆ. ಹಿಂಗೆ ಹಂಗೆ ನಿಲ್ಸ್ಕೊಳ್ಳೋದು, ಒಂದ್ 3 ವಾರ ತಳ್ಳೋದು. ಮೂಗ್ ಮುರಿಯೋದು, ಹಂಗೆ ಅಲ್ವಾ? ಮೂತಿ ಎಲ್ಲ ತಿರುಗೋದು ಎಲ್ಲ ಇದೆ, ಎಲ್ಲ ನೋಡಿ ಇರುತ್ತೆ. ನಮ್ದು ಅವೆಲ್ಲ ಏನು ಇಲ್ಲ, ಇಲ್ಲ. ವೆರಿ ಸಿಂಪಲ್. ಒಳ್ಳೆ ವಾಸನೆ ಬರ್ತಾ ಇರುತ್ತೆ, ಅಡಿಗೆ ಮಾಡ್ತಾ ಇರ್ತೀವಿ, ಅಡಿಗೆ ತಿಂತಾ ಇರ್ತೀವಿ, ತಿನ್ನಿಸ್ತಾ ಇರ್ತೀವಿ. ಗೊತ್ತಾಗುತ್ತೆ ನನಗೆ. ಅಲ್ಲ ಅದು ಒಂಥರ ಏನಂದ್ರೆ ದಿನಕ್ಕೊಂದೊಂದು ವೆರೈಟಿ ಸಿಗುತ್ತಲ್ಲ ನಿಮ್ಗೆ. ಹೌದು ನೋಡಿ, ಅದು ಅದು ಇಂಪಾರ್ಟೆಂಟ್. ಯಾರು ಬೇರೆ ಬೇರೆ ಕಡೆ ಅದು ಎಲ್ಲರಿಗೂ ಸಿಗಲ್ಲ. ಸೊ ಈಗ ಅದು ಒಗ್ಗರಣೆ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗ್ಲಿ, ಬಿಟ್ಟಿದೀವಿ. ನಾನೀಗ ನೀರು ಸ್ವಲ್ಪ ನೀರು ಕೊಡಿ. ನೀರ್ ಬೇಕಾ? ಹಾಕ್ಲಾ? ನನ್ ಕೊಡಿ, ನಾನು ನಾವು ಏನಂದ್ರೆ ಇದ್ರದ್ದು ಒಂದು ಟಿಪ್ ಅಂತ ಹೇಳ್ತೇವೆ. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಹೌದು. ಉಪ್ಪಿಟ್ಟು ಮಾಡೋ ತರಾನೇ ನಾನು ಉಪ್ಪಿಟ್ಟಿಗೆ ರವಾ ಯೂಸ್ ಮಾಡೋ ಬದ್ಲಿ ಕಡಲೆ ಹಿಟ್ಟು ಯೂಸ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ಆದ್ರೆ ನಾನು ಬೆಳ್ಳುಳ್ಳಿ ಹಾಕಲ್ಲ ಉಪ್ಪಿಟ್ಟಿಗೆ, ಆದ್ರೆ ಇದಕ್ಕೆ ನಾನು ಬೆಳ್ಳುಳ್ಳಿ ಅಷ್ಟು ಹಾಕಿದೀನಿ ಅಷ್ಟೇ. ಅದೊಂದು ಬಿಟ್ರೆ ಇಟ್ ಇಸ್ ಜಸ್ಟ್ ಲೈಕ್ ಉಪ್ಪಿಟ್ಟು. ಹೊರಗಡೆ ಗುಲ್ಬರ್ಗಾಡಿಗೆ ಯಾರು ತೋರಿಸಿರ್ಲಿಲ್ಲ. ಅದಕ್ಕೆ ಒಂದು ಲಾಸ್ಟ್ ಅಲ್ಲಿ ಒಂದು ಚೇಂಜ್ ಅಷ್ಟೇ ನಾನು ಹೇಳ್ತೀನಿ. ಅದನ್ನ Okay. ಉಪ್ಪಿಟ್ಟಿನ ತರಾನೇ ಮಾಡ್ಕೊಂಡು ಹೋಗೋದು. ಅದು ನಿಮ್ಮಲ್ಲಿ ಮಾಡ್ತೀರಾ ತಾನೇ ಇದು? ಅಯ್ಯೋ ಮಾಡ್ತೀನಿ ನಾನು ಇದನ್ನ ಖಂಡಿತ ನಮ್ಮ ಮನೇಲಿ 2-3 ಅದು ಹೇಳಿದ್ನಲ್ಲ, ಇದನ್ನ ಉದುರಾಗಿ ಮಾಡ್ತೀವಿ, ಮರಳಾಗಿನೂ ಈಗೇನೋ ಮಾಡ್ತೀವಿ. ಇವಾಗ ಗುಲ್ಬರ್ಗಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರಿ ನೀವು? ಅಲ್ಲಿ ನನ್ನ ತವ್ರ ಮನೆ, ಗಂಡನ ಮನೆ ಎರಡೂ ಅಲ್ಲೇ. ಅಲ್ಲೇ ಇರೋದ್ರಿಂದ ವರ್ಷಕ್ಕೊಂದ್ಸರಿ ಹೋಗಿ ಬರ್ದೇ ವರ್ಷಕ್ಕೊಂದು 4 ಸರ್ತಿ ಹೋಗ್ತೀನಿ. ಬರ್ತೀವಿ. ಎರಡೂ ಮನೆ ಅಲ್ಲೇ ಇರೋದ್ರಿಂದ Okay. ಹೋಗ್ಲೇಬೇಕಾಗುತ್ತೆ. ನಮ್ಮ ತುಂಬಾ ಜನ ಕೇಬಲ್ ಹಾಕ್ಬಿಟ್ಟು ಫ್ರೆಂಡ್ಗಳಿದ್ದಾರೆ ಅಲ್ಲಿ. ಹೌದಾ? ಸೊ ಈಗ ಇದು ನೀರು ಹಂಗೆ ಕುದೀತಾ ಇರುವಾಗ ನಾವು ಸಾಲ್ಟು ರುಚಿಗೆ ತಕ್ಕ ಸ್ವಲ್ಪ ಲೆಮನ್ ಹಾಕಿದಷ್ಟು ರುಚಿ ಆಗುತ್ತೆ. ಓಹೋ, ಎಷ್ಟು ಬೇಕೋ ಅಷ್ಟು. ಇವತ್ತೇನ್ ಗೊತ್ತಾ ವಿಶೇಷ? ಹೇಳಿ. ಇವತ್ತು ಮಹಾಲಯ ಅಮಾವಾಸ್ಯೆ. ಇಲ್ಲ ಇಲ್ಲ ಇಲ್ಲ, ನಮ್ಗೆ ಗುಲ್ಬರ್ಗಾದವ್ರಿಗೆ ಮಾಲೆ ಅಮಾವಾಸ್ಯೆ ಸ್ವಲ್ಪ ಗೊತ್ತಿಲ್ಲ, ಗೊತ್ತಿಲ್ವಾ? ಗೊತ್ತಿಲ್ಲ. ಓಕೆ, ಹುಬ್ಳಿ ಕಡೆ ಎಲ್ಲ ಇಲ್ಲಿ ಬಂದ್ಮೇಲೆ ನನ್ಗೆ ಆಕ್ಚುಲಿ ನನ್ಗೆ ಗೊತ್ತಾಗಿದೆ. ಮೊದ್ಲು ಅಲ್ಲೇ ಆ ಕಡೆಯವ್ರಿಗೆ ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ಲ. ಮಾಲಯ ಅಮಾವಾಸ್ಯೆ ಅಂದ್ರೆ ತುಂಬಾ ಮಾಲೆ ಜನ ಅಮಾವಾಸ್ಯೆ. ಮನೇಲಿ ಇವತ್ತಿದ್ದೇನೆ. ಮಾಲೆ. ಇದು ಗೊತ್ತಾಯ್ತಾ ನಿಮ್ಗೆ? ಗೊತ್ತು. ತಿಂತೀರಾ? ಇಲ್ಲ, ತಿನ್ನೋದಿಲ್ವಾ? ಬಿಡಿ, ಉಪ್ಪಿಟ್ಟೆ ತಿನ್ಕೊಂಡಿರಿ. ಏನ್ ಮಾಡಕ್ಕಾಗುತ್ತೆ? ಅಮಾವಾಸ್ಯೆ ದಿನನೂ ಉಪ್ಪಿಟ್ಟೆ. ಏನೇ ಇದ್ರು ನಾವು ದಿಢೀರ್ ಅಂತ ಆಗೋದು ಉಪ್ಪಿಟ್ಟು ಹಂಗಂತೀರಾ? ಮಾಡಿ. ಅದಕ್ಕೆ ಚಂದ್ರಪ್ಪ ಅವ್ರು ಬೆಳಗ್ಗೆ ಬಂದು ತೋರ್ಸ್ಬಿಟ್ರು ನಮ್ಗೆ. ಸಹಾರ್ ಇವತ್ತೇನೋ ಈ ಉಪ್ಪಿಟ್ಟಿರನೇ ಇದೆ ನಿಮ್ ಮುಖ ತಾಳಿ ಅಂತೇಳಿ ಸಖತ್ತಾಗಿರೋ ತೋರ್ಸ್ಬಿಟ್ರು. ಇರ್ಲಿ ಬಿಡಿ. ಚೂರು ಕೊತ್ತಂಬರಿ. ಸೊ ಇದು ಬಾಯ್ಲ್ ಆಗ್ತಾ ಇದೆ. ಓಕೆ, ಬಾಯ್ಲ್ ಆಗ್ತಾ ಇರುವಾಗ ಹಾಕೋಣ. ಕಡಲೆ ಹಿಟ್ಟಲ್ವಾ ಇದು? ಇದು ಕಡಲೆ ಹಿಟ್ಟು. ಪ್ಯೂರ್ ಕಡಲೆ ಹಿಟ್ಟು. ಕಡಿಮೆ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಮಾಡಿ ಗಂಟೆಲ್ಲ ಏನಾಗಲ್ವಾ? ಅಷ್ಟೇ, ನಂಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿರುವಾಡ್ತಾ ಇರ್ಬೇಕು. ಕೊಡಿ 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 ಕೊಡಿ. ಹಾಕ್ತಾ ಸ್ಪೂನ್ ಹಾಕ್ತೀನಿ. ಸಾಕು ಸಾಕಾ? ಸಾಕು. ಇಷ್ಟೇ ಜುಂಕನ? ಹಾ ಹಾ ಹೌದೌದು. ನಮ್ಮ ಮನೇಲಿ ಪಕ್ಕದಲ್ಲಿ ಒಬ್ರು ಮರಾಠಿಯವರು ಇದ್ರು ಮೊದಲು. ಹಾ ಅವರು ಒಂದ್ಸರಿ ಇದನ್ನ ಮಾಡಿ ನನಗೆ ಕೊಟ್ಟಿದ್ರು. ಹಾ ಜುನ್ಕಾ ಅಂತ. ಜುನ್ಕ. ಇನ್ನೊಂದು ಅಲ್ಲಿ ಅವ್ರ ಕಡೆ ಮಹಾರಾಷ್ಟ್ರ ಕಡೆ ಹೌದೌದು, yes. ಇದನ್ನ ಏನದು ಢೋಕ್ಲಾ ಅಂತ ಮಾಡ್ತಾರಲ್ವಾ? ಹೌದು. ಢೋಕ್ಲಾ ಅದು ಸ್ಪಾಂಜಿ ಅದು ಆಗಿರುತ್ತೆ. ಸ್ಪಾಂಜ್ ಆಗಿರುತ್ತೆ. ಹಾ, ಅದಕ್ಕೆ ಈಸ್ಟ್ ಹಾಕ್ತಾರೆ ಅಥವಾ ಬೇಕಿಂಗ್ ಸೋಡಾ ಹಾಕ್ತಾರೆ. ಇದು ಹಾಕದೇನೆ ಮಾಡುವಂತದ್ದು ಇದು. ಹೌದೌದು. ಅದು ಇದಕ್ಕೆ ಏನು ಬಹಳ ಡಿಫ್ರೆನ್ಸ್ ಇಲ್ಲ. ಇದಕ್ಕೊಂಚೂರು ನಾವು ಒಗ್ಗರಣೆಗೆ ಬಟ್ ಇದೇನು ಚಪಾತಿ ತಿನ್ನೋದಾ? ಏನಕ್ಕೆ ತಿನ್ನೋದು ಇದು? ಹಂಗೆ ಅಲ್ಲ, ತಿನ್ನೋದಾ? ಇದನ್ನ ಹೀಗೆ ಹೇಗಿದೆಲ್ಲ ಇದನ್ನ ಚಪಾತಿಗೆ ಹೀಗೆ ತಿನ್ಬಹುದು ಒಂದು. ಓಕೆ. ನಾನು ಇದನ್ನ ಒಂದ್ ಸ್ವಲ್ಪ ಒಂದು ವಡೆ ತರ ಮಾಡ್ಕೊಂಡೆ. ಯಾಕಂದ್ರೆ ನಾವಲ್ಲೆಲ್ಲ ಬುತ್ತಿ ಕಟ್ಕೊಂಡು ಹೋಗೋಕೆ ಅದಕ್ಕೆ ಯೂಸ್ ಮಾಡುವಾಗ ಓಹೋ, ವಡೆ ತರ ಹಾಕೊಂಡ್ಬಿಡ್ತಾರೆ ಇದನ್ನ. ಹಂಗೆ ವಡೆ ತರ ಅಂದ್ರೆ ತಿರ್ಗಾ ಎಣ್ಣೆಲ್ಲ ಇಲ್ಲ 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 ಇಲ್ಲ, ಅದಕ್ಕೆ ತಟ್ಟೆಗೆ ಹಾಕೊಂಡ್ಬಿಟ್ಟು ಪೀಸ್ ಪೀಸ್. ಹೌದೌದು ಹೌದೌದು, ಗಟ್ಟಿ ಆಗ್ಬಿಡುತ್ತೆ. ಅದ್ರ ಮೇಲೆ ನಾವು ಅವಾಗ ಮೇಲೆ ಕಾಯಿ ತುರಿ ಎಲ್ಲ ಹಾಕಿ ಕಾಯಿ ತುರಿ ಹಾಕಿ ಮೇಲೆ ಹಾಕ್ತಾರೆ 5 ನಿಮಿಷದಲ್ಲಿ ಅದು. ಆಮೇಲೆ ಮತ್ತೇನೇನು ಫ್ರೀ ಸಮಯದಲ್ಲಿ ಏನ್ ಮಾಡ್ತೀರಾ? ಈ ಸಮಯದಲ್ಲಿ ಮನೇಲಿದ್ದಾಗ ಮನೆ ಕೆಲಸಗಳು ಎಲ್ಲ ಇರ್ತವೆ. ಓಕೆ. ಅದ್ ಬಿಟ್ರೆ ಹಾಡುಗಳು ಕೇಳೋ ಹುಚ್ಚಿದೆ, ಸ್ವಲ್ಪ ಸಿನಿಮಾಗಳು ನೋಡು. ಯಜಮಾನ್ರಿಗೆ ಸಾಟರ್ಡೆ ರಜಾ, ಸಂಡೇ ರಜಾನ? ಸಂಡೇ. ಹಾ, ಹೆಸರಿಗೆ ಆದ್ರೂ ಕೆಲಸ ಮಾಡ್ತಾನೆ ಇರ್ತಾರ? ಹೌದು ಹೌದು. ಏನ್ ಮಾಡೋದು, ಪ್ರೈವೇಟ್ ಕೆಲಸ ಎಲ್ಲ ಆಗೇನೆ ಮೇಡಮ್. ರಜಾ ತಗೊಳಕ್ ಆಗತ್ತಾ? ಆಗಲ್ಲ. ಇದೇನಂದ್ರೆ ಬಿಟ್ಕೊಳಕ್ ಶುರು ಮಾಡುತ್ತೆ. ಓಕೆ. ಒಂದೇ ಸರಿ ಹಿಂಗೆಲ್ಲ ಬರ್ಬೇಕು, ಒಂದೇ ಸರಿ ಅಲ್ಲ? ಒಂದೇ ಸರ್ತಿ. ಆಮೇಲೆ ಅದು ಆರದಂಗೆ ಹಿಂಗೆಲ್ಲ ಹತ್ಕೊಳ್ಳೋದೇ ಇಲ್ಲ. ಆರದ್ಮೇಲೆ ಅದು ಇನ್ನೂ ಸ್ವಲ್ಪ ನಮ್ ಕೆಲ್ಸನ
ಈಸಿ ಮಾಡ್ಕೋಬೇಕು ಅಂತಿದ್ರೆ ಹೇಳಿ. ಕಡಲೆ ಹಿಟ್ಟನ್ನ ಒಂಚೂರು ಬಟ್ಲಲ್ಲಿ ನೀರಲ್ಲಿ ಮೊದ್ಲೇ ಕಲ್ಸ್ಬಿಟ್ಟು ಹಾಕೊಂಡ್ರೆ ಓಕೆ. ನಿಮ್ಗೆ ಈ ಗಂಟು ಏನಿದೆ ಅಲ್ಲ ಹೌದು. ಅದು ಆಗಲ್ಲ. ಅಂದ್ರೆ ಕೈ ಬಿಡಬಾರ್ದು, ಹಾ. ಮಾಡ್ತಾನೆ ಇರ್ಬೋದು. ರೊಟ್ಟಿ ನಮಗೆ ಇದೇ ರೂಢಿ ಇದೆ. ನೀವು? ರೊಟ್ಟಿ ಮಾಡ್ತೀನಿ. ಒಳ್ಳೆ ರೊಟ್ಟಿ ಮಾಡ್ತೀರಾ? ಹೌದು ಹೌದು. ರೊಟ್ಟಿ ಜೊತೆ ಕಾಂಬಿನೇಷನ್ ಅಲ್ವಾ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್. ಅಲ್ವಾ? ಮತ್ತೆ ಅದು ಹೇಳೇ ಇಲ್ಲ ನೋಡಿ, ಅವಾಗಿಂದ ಕಾಯ್ತಾ ಇದ್ದೆ ನಾನು ಏನಕ್ಕೆ ಆಗ್ತೀನಿ ಅಂತ ಯೋಚ್ನೆ ಮಾಡ್ತಾ ಇದ್ದೆ. ರೊಟ್ಟಿಗೆ ಒಂದು ರೊಟ್ಟಿ ಇಟ್ಕೊಂಬರ್ಬಾರ್ದ? ಮನೆಯಿಂದ ಬಂದ್ರಲ್ಲ ನೀವು, ಇಲ್ಲಿ ಬರೋ ಇದ್ರಲ್ಲಿ ರೊಟ್ಟಿ ತಟ್ಟಕ್ಕೆ ಹಾಕ್ಲಿಲ್ಲ. ರೊಟ್ಟಿ ತಟ್ಟಕ್ಕೆ ಟೈಮ್ ಬೇಕು. ನೆನ್ನೆ ಮನೆ ತಟ್ಟಿದ್ದು ಯಾವ್ದಾರ ತಣ್ಣೀರು ಪರವಾಗಿಲ್ಲ, ಅದ್ರೊಳಗೆ ಅಲ್ವಾ? ರೊಟ್ಟಿ ನೆನ್ನೆ ಮನೆದೇ ರುಚಿಯಾಗಿರುತ್ತೆ. ಈಗ ನೋಡಿ ಇದು ತಾನೇ ಬಿಟ್ಕೋತಾ ಇದೆ ನೋಡಿ. ಹೌದೌದೌದು. ಸೊ ಹೌದೌದು. ಆಲ್ಮೋಸ್ಟ್ ರೆಡಿ ಇದೆ. ನೀವು ಆಫ್ ಮಾಡ್ಬಿಡಿ. ಹಂಗೆ ಆಫ್ ಮಾಡೋಣ? ಆಫ್ ಮಾಡ್ಬಿಡಿ. ಜುಣ್ಕಾ ತುಂಬಾ ಸಖತ್ತಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಉತ್ತರ ಕರ್ನಾಟಕದ ಅನ್ನೋದಕ್ಕಿಂತ ಇದು ಆಕ್ಚುಲಿ ಮಹಾರಾಷ್ಟ್ರೀಯನ್ ಅಡುಗೆ. ಇದು ನಿಮ್ಮ ಅಕ್ಕಪಕ್ಕ ಮಲಯಾಳ ಮರಾಠಿಗರು ಇದ್ರೆ ನಮ್ಗೆ ಗೊತ್ತೋಗ್ರಿ, ನಾವು ತುಂಬಾ ಏನ್ ದೊಡ್ಡದ್ರಿ, ಅದೇನ್ ಬಂದ್ ಮಾಡಿದ್ರಿ ಅಂತಾರೆ. ಇಲ್ಲ ಏನಿಲ್ಲ, ದೊಡ್ಡದೆಲ್ಲ ಏನಿಲ್ಲ. ತಿಳ್ಕೋಬೇಕು, ಕಲ್ತ್ಕೋಬೇಕು, ನೋಡ್ಕೋಬೇಕು. ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಕೋಬೇಕು, ರುಚಿಯಾಗಿ ನೀವು ಬಾಯಿ ತುಂಬಾ ತಿನ್ಬೇಕು. ಅದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಸೊ ಇದನ್ನ ಒಂದ್ ತಟ್ಟೆಗೆ ಹಾಕೊಂಡ್ಬಿಡೋಣ. ಓಕೆ. ಹೆಂಗಿದೆ ನಮ್ಮ ಜಿ ಸೀರಿಯಲ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಷ್ಟನೇ ಎಪಿಸೋಡ್ ಅದು? ಅದು ಒಂದು 125 ದಾಟಿದೆ. ಎಷ್ಟು ದಿನ ಇರ್ತೀರಾ ವಾರಕ್ಕೆ ಶೂಟಿಂಗ್? ನನ್ಗೆ ಒಂದು ಅರೌಂಡ್ 13 days ಬರುತ್ತೆ ತಿಂಗಳಲ್ಲಿ. 13 days ಬೆಳಗಿನ ಸಾಯಂಕಾಲ ಇಡ್ಲಿ ವಡೆ ಅದೇ ಸಾಂಬಾರು ಅದೇ ಕಷ್ಟ. ಆ ಕಷ್ಟನೇ ನಮ್ಗೆ ಶೂಟಿಂಗ್ ನವ್ರಿಗೆ ಗೊತ್ತದು. ಹೌದಾ? ಒಂದು 10-15 minutes ಬಿಟ್ರೆ ಒಂದು 10-15 ನಿಮಿಷದಲ್ಲಿ ಇದು. ಇಲ್ಲ, ನಮ್ಮ ಫ್ರಿಜ್ ಅಲ್ಲಿ ಇಟ್ಕೊಡ್ತೀವಿ ಬಿಡಿ, ತಣ್ಣಗಾಗ್ಬಿಡುತ್ತೆ. ಫ್ರಿಜ್ ಅಲ್ಲಿ ಇಡೋದೇನ್ ಬೇಕಾಗಿಲ್ಲ. ಯಾಕಂದ್ರೆ ಇಷ್ಟು ಬಿಸಿ ಇದು. ಇದ್ರ ಮೇಲೆ ಹಾಕ್ಬಿಡ್ತೀರಲ್ಲ ಇವಾಗ ನೀವು? ಈಗ ಇದ್ರ ಮೇಲೆ ಹಾಕ್ಬಿಡ್ತೀನಿ ಗಸಗಸೆ ಮತ್ತು ಒಣ ಕೊಬ್ಬರಿ. ಓಕೆ. ಗಸಗಸೆ ಒಣ ಕೊಬ್ಬರಿ ಹಸಿದೆ ಹಾಕ್ಬೋದಲ್ಲ? ಹಸಿದೆ. ಸಿನಿಮಾ ಎಲ್ಲ ಶೂಟಿಂಗ್ ಮತ್ತೆ ಹೆಂಗೆ ಟೈಮ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಾ ನೀವು? ಅದು ಹೇಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದ್ರೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಬೈಲ್ವಾ? ಇಲ್ಲ ಬೈಯಲ್ಲ. ಮನೇಲಿ ಮಾತ್ರ ಸಿಕ್ಕಾಪಟ್ಟೆ. 5 ಗಂಟೆ ವಾಪಸ್ ಬಂದ್ಬಿಡ್ತೀರಾ ಎಲ್ಲಿದ್ರು? 6 ಗಂಟೆ ಪ್ಯಾಕಪ್ ಆದ್ರು. ಸಿನಿಮಾಗಳೆಲ್ಲ ಅದೇ 6 ಗಂಟೆಗೆಲ್ಲ ಪ್ಯಾಕಪ್. ಬಟ್ ಸೀರಿಯಲ್ನವ್ರು ಹಂಗಲ್ವಲ್ಲ. ಸೀರಿಯಲ್ನವ್ರದ್ದು ಮಕ್ಕಳೆಲ್ಲ ಏನೋದಿಲ್ವಾ? ಏನಮ್ಮ ಸಿಕ್ಕದೆಲ್ಲ ನೀನು ಏನೋ ಆತರ? ಮಕ್ಕಳು ಈಗ ಸ್ವಲ್ಪ ದೊಡ್ಡವರಾಗಿದ್ದಾರೆ. ಸ್ವಲ್ಪ ಈಗ ಕಂಪ್ಲೇಂಟ್ ಈಗ ಗೊತ್ತಾಗ್ಬಿಟ್ಟಿದೆ. ಎಷ್ಟಾದ್ರೂ ಅಷ್ಟಕ್ಕೆ ಬರೋದು ನಮ್ಮಮ್ಮ ಅಂತ ಗೊತ್ತು ಅವ್ರಿಗೆ. ಸೊ ಇದು ಚಿತ್ಕಳ ಬಿರ್ದಾರ್ ಅವರು ಅದೇನೋ ಮಾಡಿ ತುಂಬಾ ಸಖತ್ತಾಗಿ ಕಾಯಿ ತುರಿಯಲ್ಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಗಸಗಸೆ ಹಾಕಿ, ಮುಳ್ಳಿಯವರೇ ಜುಣ್ಕಾ ವಡೆ ತಿನ್ನೋಡಿ ಅಂತೇಳಿ ಸ್ವಲ್ಪ 10 ನಿಮಿಷ ಬಿಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಈಗ ತಾನೇ ಬಂದಿದ್ದೀವಿ ಮೇಡಮ್. ರೆಡಿನಾ? ರೆಡಿ. ತೋರಿಸಿ. ಇದಕ್ಕೊಂಚೂರು ನಾನು ಕಲರ್ಫುಲ್ ಮಾಡೋಕ್ಕೆ ಒಂಚೂರು ಕೊತ್ತಂಬರಿನ ಸಾಕು ಬೇಕಾದಷ್ಟು. ಇದನ್ನ ನಿಮ್ ಬರ್ತಡೇ ಏನು ಸದ್ಯ ಹತ್ತಿರದಲ್ಲಿ ನಿಲ್ವಲ್ಲ? ಇಲ್ಲ, ಹತ್ತಿರದಲ್ಲಿ ಬಂದ್ಬಿಡ್ತು ಮೇಡಮ್. ಇನ್ನೇನು ಬಂದ್ಬಿಡುತ್ತೆ. ಸೊ ಇದನ್ನ ಕೇಕ್ ಕಟ್ ಮಾಡಕ್ಕಾಗಲ್ವಲ್ಲ ಅಂತ ಇದನ್ನ ಇನ್ನೊಂದು ಸ್ವಲ್ಪ ಬಿಟ್ಟರೆ ಡ್ರೈ ಆಗ್ಬೋದಲ್ಲ ಇದು? ಹೌದು. ಓಕೆ. ಸೊ ನಮ್ಮೂರ ಕಡೆಯ ಜುಣಕದ ವಡೆ ನಿಮ್ಗಾಗಿ. ಜುಣ್ಕದ ವಡೆ. ಚಿತ್ಕಳ ಬಿರ್ದಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸೀರಿಯಲ್ ಎಲ್ಲ ಬ್ಯುಸಿ ಆಗಿದ್ರು. ಸೀರಿಯಲ್ ಇರೋ ಸ್ವಲ್ಪ ನಿಲ್ಲಿಸ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದಿದೀವಿ. ಮೇಡಮ್ ಟೇಸ್ಟ್ ಮಾಡ್ಬಿಡ್ಲಾ? ತುಂಬಾ ಸಖತ್ತಾಗಿದೆ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ಮಹಾರಾಷ್ಟ್ರ ಅಡುಗೆ ಇದು ಜುಣ್ಕಾ. ಇದನ್ನ ಸ್ವಲ್ಪ ನೀರಾಗಿ ಮಾಡ್ಕೊಂಡು ಚಪಾತಿಗೆಲ್ಲ ತಿಂತಾರೆ, ರೊಟ್ಟಿಗೆಲ್ಲ ತಿಂತಾರೆ. ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡ್ಕೊಂಡು ತಿನ್ಕೋಬಹುದು. ಮಾಡ್ಕೊಂಡು ತಿನ್ಕೋಬೇಕಂದ್ರೆ ಕರೆಕ್ಟಾಗಿ ನೋಡ್ಕೊಂಡಿಂದ ಬರ್ಕೊಂಡಿಂದ ನಿಮ್ಮ ಮನೇಲಿ ಟೇಸ್ಟ್ ಮಾಡಬೇಕು. ಒಂದ್ಸರಿ ನೋಡ್ಕೊಳ್ಳಿ. ಜುಣ್ಕಾ ವಡೆ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಈರುಳ್ಳಿ ಹಾಕಿ ಹುರಿದು ನೀರು ಹಾಕಿ, ನೀರು ಕುದಿಯುವಾಗ ಉಪ್ಪು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಸ್ವಲ್ಪವಾಗಿ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಈ ಮಿಶ್ರಣವನ್ನು ಒಂದು ಪ್ಲೇಟ್ಗೆ ಹಾಕಿ ಅದರ ಮೇಲೆ ಒಣ ಕೊಬ್ಬರಿ, ಗಸಗಸೆ ಉದುರಿಸಿ ತಣ್ಣಗಾದ ಮೇಲೆ ಕಟ್ ಮಾಡಿ. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣ್ಕಾ ವಡೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಲಾ? ಮಾಡಿ. ಚೆನ್ನಾಗಿದೆ. ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಇನ್ನೊಂದು ವೇರಿಯೇಷನ್ ಅಲ್ಲಿ ನೀವು ತಿನ್ಬೋದು ನಮ್ಮ ಜನ. ಅಂದ್ರೆ ಬ್ರೆಡ್ ಮಕ್ಕಳಿಗೆ 2 ಬ್ರೆಡ್ ಮಧ್ಯೆ ಸ್ಯಾಂಡ್ವಿಚ್ ತರನು ಪೀಸ್ಗಳನ್ನ ಇಟ್ಟು ಕೊಟ್ರೆ ಖಾರ ಜಾಸ್ತಿ ಹಾಕ್ಬೇಕು ಇದಕ್ಕೆ.
ಖಾರ ಜಾಸ್ತಿ ಆಗಿ ತಿನ್ನಕ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಪಾವ್ ಭಾಜಿ ವಡಾ ಪಾವ್ ತರ ವಡಾ ಪಾವ್ ತರಾನು ಇರುತ್ತೆ. ಇರುತ್ತೆ. ಅದೇ ಒಂದ್ಸರಿ ಮಾಡಕ್ ಕೇಳಿದ್ರೆ ಅವ್ರಿಗೆ ಗೊತ್ತು ಎಳೆ ಇಟ್ಕೊಂಡು ತಿನ್ಬೇಕು ಅಂತ ತಿನ್ಕೊಳ್ತಾರೆ. ಓಕೆ, ಸಖತ್ತಾಗಿ ಒಳ್ಳೆ ಟೇಸ್ಟ್ ನ ಉತ್ತರ ಕರ್ನಾಟಕದ್ದು ಸ್ವಲ್ಪ ಮಹಾರಾಷ್ಟ್ರೀಯನ್ ಸ್ಟೈಲ್ ಅಡುಗೆ ತೋರಿಸಿದ್ದಾರೆ. ಮೇಡಮ್ ಅವರು ಶೂಟಿಂಗ್ ಇದ್ರು ಸಹ ಸ್ವಲ್ಪ ಬಿಡುವು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚಿತ್ಕಳಾ ಬಿರುದಾರ್ ಅವರೇ, ಒಂದು ನಿಮಿಷ ತಾಡಿ. ಆಹಾ, ಶಶಿ ವಾಷಿಂಗ್ ಪೌಡರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳ ಕೊಡ್ತಾ ಇದ್ದಾರೆ. ಇದಲ್ಲದೆ ಭೀಮಾ ಫೆನೈಲ್, ಆರ್ಯ ಡಿಶ್ ವಾಶ್, ಬಟ್ಟೆ ಒಗೆಯೋಕೆ ಒಂದು ಬಕೆಟ್. ಓಕೆ, ಇದರೆಲ್ಲ ಇಟ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ರೀನಾ ಬಂದಿದ್ದಾರೆ. ಒಂದು ವಿಶೇಷವಾದದ್ದು ಒಂದು ಏನೋ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅದೇನು ಹೆಸರು ಹೇಳಿಲ್ಲ ಸರ್, ಅಲ್ಲಿ ಬಂದೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಮೇಡಮ್ ಏನ್ ತಂದಿದ್ದೀರಾ ಮಹಾಲಯ ಅಮಾವಾಸ್ಯೆ ವಿಶೇಷಕ್ಕೆ? ಇವತ್ತು ಗೆಣಸಿಂದ, ಸಿಹಿ ಗೆಣಸಿಂದ ಒಂದು ಸಲಾಡ್ ಮಾಡ್ಬಿಡೋಣ. ಸಿಹಿ ಗೆಣಸಿನ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಗೆಣಸು, ಕ್ಯಾರೆಟ್, ಟೊಮ್ಯಾಟೊ, ಲೆಟ್ಯೂಸ್, ಈರುಳ್ಳಿ, ಕಡಲೆ, ಜೇನುತುಪ್ಪ, ಆಲಿವ್ ಎಣ್ಣೆ, ಮೊಸರು, ಕಾಳುಮೆಣಸಿನ ಪುಡಿ, ದ್ರಾಕ್ಷಿ, ಉಪ್ಪು. Sweet. ಓಕೆ 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 ಓಕೆ. ಮಿಕ್ಸಿಂಗ್ ಬೌಲ್ ಕೊಡ್ಲಾ ನಿಮಗೆ? ಇದು ಇದು ಸಾಕಾಗ್ಬೋದಲ್ಲ? ಹೌದು. ಅದೇ. ಫಸ್ಟ್ ನಾವೊಂದು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾ, 1 ಸ್ಪೂನ್ ಆಲಿವ್ ಆಯಿಲ್ ಹಾಕೋಣ, ಇಲ್ಲಾಂದ್ರೆ ಯಾವ್ದಾದ್ರು ಆಯಿಲ್ ಕೂಡ. ಆಲಿವ್ ಆಯಿಲ್. ಬಟ್ ಎಲ್ಲಾ ಸಲಾಡ್ಗೂ ಆಲಿವ್ ಆಯಿಲ್ ನ ಯೂಸ್ ಮಾಡೇ ಮಾಡ್ತೀವಲ್ಲ? ಹೌದು, ಯೂಶಲಿ ಆಲಿವ್ ಆಯಿಲ್ ಅಂದ್ರೆ ಇದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಆದ್ರೆ ನಾವು ಸಲಾಡ್ಗೆ ಅಂತಾನೆ ಉಪಯೋಗಿಸ್ಬೋದು, ಅದನ್ನ ಕುಕ್ ಮಾಡಲ್ಲ. ಹೌದು, ಇದು ಇದು ಬೇರೆ ಆಯಿಲ್ ಆದ್ರೆ ಕುಕಿಂಗ್ಗೆ ಯೂಸ್ ಮಾಡ್ತಾರೆ. ಅದು ಬಟ್ ಸ್ಯಾಲಡ್ಗೆ ಇದು ತುಂಬಾ ಎಕ್ಸ್ಪೆನ್ಸಿವ್, ಆದ್ರೆ ಹೆಲ್ತ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಸ್ಯಾಲಡ್ಗಾದ್ರೂ ಹಾಕೋಬಹುದು. ಓಕೆ ಮೇಡಮ್, ಓಕೆ. ಇದಕ್ಕೆ 1 ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀವಿ. ಇದಕ್ಕೆ ಖಾರಕ್ಕೆ ಕಾಳುಮೆಣಸು ಪುಡಿ, ಇದಕ್ಕೆ ಸ್ವಲ್ಪ ಉಪ್ಪು. ಓಹೋ, ಇದಕ್ಕೆ ಬೇಯಿಸ್ಕೊಂಡಿದೀವಿ ಕಾಳಿಗೆಲ್ಲ ಎಲ್ಲದಕ್ಕೂ ಸ್ವಲ್ಪ ಉಪ್ಪು ಹಾಕಿದೀವಲ್ಲ? ಹೌದು, ಹಾಗಾಗಿ ಏನ್ ಬೇಡ. ಇದಕ್ಕೆ ಬೇಯಿಸಿರೋ ಸಿಹಿ ಗೆಣಸು ಹಾಕೋತಾ ಇದೀವಿ. 1 ಕಪ್. ಕ್ಯಾರೆಟ್ ಎಲ್ಲ ಬೇಯಿಸ್ಕೊಂಡಿದೀವಿ. ಇದು ಸ್ವಲ್ಪ ಬ್ಲಾಂಚ್ ಮಾಡ್ಕೊಂಡ್ರೆ ಸಾಕು, ತೀರಾ ಬೇಯಿಸ್ಕೊಳ್ಳೋ ಅಗತ್ಯ ಏನಿಲ್ಲ. ಇದಕ್ಕೆ ಟೊಮೆಟೊ, ಇದು ಕಾಬೂಲಿ ಚನ್ನ. ಓಹೋ, ಇದಿಟ್ಟಿರ್ತಾರೆ ಹೋಟೆಲ್ಗಳೆಲ್ಲ ಇದನ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಹೌದು, ನಾವು ಅನ್ಕೊಳ್ತಿರ್ತೀವಿ ಏನ್ ತಿನ್ನದಪ್ಪ ಇದನ್ನ ಅಂತ, ಬಟ್ ಇವಾಗ ಗೊತ್ತಾಗ್ತದೆ ಸೇಮ್ ಇದೇನೆ ಅಂತ. ಇದು ಹೋಟೆಲಲ್ಲಿ ಇಟ್ಟಿರೋದು ನಾವು ಮನೇಲಿ ಮಾಡ್ಕೊಂಡು ತಿನ್ಕೊಳ್ತಾ ತಿನ್ಬೋದು. ಇದೀವಿ. ಹೌದು. ಇದಕ್ಕೆ ನಾವು ಡ್ರೆಸ್ಸಿಂಗ್ ಹಾಕಿದೀವಿ. ಏನ್ ಡ್ರೆಸ್ಸಿಂಗ್ ಮಾಡಿದೀವಿ? ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಆಲಿವ್ ಆಯಿಲ್, ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ಮಾಡ್ಕೊಂಡಿದ್ದ ಡ್ರೆಸ್ಸಿಂಗ್ ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದೀವಿ. ಓಕೆ, ಒಂದು ಗಟ್ಟಿ 2 ಮೊಸರು. ಸ್ಪೂನ್ಸ್ ಗಟ್ಟಿ ಮೊಸರು ಮಿಕ್ಸ್ ಒಳ್ಳೆ ಮಾಡ್ಕೊಳ್ಳೋಣ. ಸಲಾಡ್ ಆಯ್ತು ಮೇಡಮ್, ಕಲರ್ಫುಲ್ ಸಲಾಡ್ ಆಯ್ತು. ಹೌದು, ಕಲರ್ಫುಲ್ ಸಲಾಡ್. ಇದು ಟೇಸ್ಟ್ ಕೂಡ ಹಾಗೆ ಸ್ವೀಟು ಇರುತ್ತೆ. ಈಗ ನಾವು ಸ್ಯಾಲಡ್ ಅಂತ ಯೂಶಲ್ ಆಗಿ ಸ್ವೀಟ್ನೆಸ್ ಕಡಿಮೆ ಮಾಡೋದು, ಎಲ್ಲ ಉಪ್ಪು ಖಾರ ಹಾಕಿರೋಂಥದ್ದೇ ಜಾಸ್ತಿ ಮಾಡಿರೋದು. ನಾವು ಇದ್ರಲ್ಲಿ ಸ್ವಲ್ಪ ಸ್ವೀಟು ಇದೆ. ಇದಕ್ಕೆ ನಾವು ವಾಲ್ನಟ್ ಹಾಕ್ತಾ ಇದ್ದೀವಿ. ಇವಾಗಲೇ ಹಾಕೊಂಡ್ಬಿಡ್ತೀರಾ? ಸ್ವಲ್ಪ ಕ್ರಂಚಿ ಆಗಿರುತ್ತೆ. ಓಕೆ. ಇದಕ್ಕೆ ದ್ರಾಕ್ಷಿ, ಒಣ ದ್ರಾಕ್ಷಿ. ಓಹೋ, ಡ್ರೈ ಫ್ರೂಟ್ ಎಲ್ಲ ಮಿಕ್ಸ್ ಆಗೋಯ್ತಲ್ಲ ಮೇಡಮ್? ಹೌದು. ಯಾಕೆಂದ್ರೆ ವಾಲ್ನಟ್ ನಾವು ಯೂಶಲ್ ಆಗಿ ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ, ಹಾಗಾಗಿ ಸ್ಯಾಲಡ್ಗಾದ್ರೆ ಉಪಯೋಗಿಸ್ಕೊಂಡು ತಿನ್ಬೋದು. ಇದರಲ್ಲಿ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ. ಈಗ ಇದನ್ನ ನಾವು ಲೆಟ್ಯೂಸ್ ಯೂಸ್ ಮಾಡ್ತಾ ಇದ್ದೀವಿ. ಸ್ಯಾಲಡ್ ಆಗಿರೋದು ಇದು, ಈ ಎಲೆನೂ ತಿನ್ಬೋದು. ಹಾಗಾಗಿ ಇದರಲ್ಲಿ ಒಂದು ಅಂದರೆ ಕ್ರಂಚಿ ಆಗಿರಬೇಕು ಅಂತಂದ್ರೆ ಇದನ್ನ ಐಸ್ ವಾಟರ್ನಲ್ಲಿ ಸೋಕ್ ಮಾಡಿದ್ರೆ ಕ್ರಂಚಿನೆಸ್ ಹಾಗೆ ಉಳ್ಕೊಂಡಿರುತ್ತೆ, ಇದು ಎಲೆದು ಆಗುತ್ತೆ. ಆಗ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಸಿಹಿ ಗೆಣಸಿನ ಸ್ಯಾಲೆಡ್ ರೆಡಿ ಆಗಿದೆ. ಥ್ಯಾಂಕ್ ಯು ರೀನಾ. ಸಿಹಿ ಗೆಣಸಿನ ಸಲಾಡು ಜೊತೆಗೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸಲಾಡ್ನ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ರು, ಬೇಗ ಮಾಡಿದ್ರು. ನೋಡ್ರಿ, ಹೋಟ್ಲಲ್ಲಿ ಹಿಂಗೆಲ್ವೇನು ಹಿಡದ ಸೇಮ್ ಟು ಸೇಮ್. ಓಕೆ, ಇಷ್ಟೊಂದು ಚೆನ್ನಾಗಿದೆ. ಇದನ್ನ ಎಷ್ಟು ಬೇಗನೆ ಮಾಡಿದ್ರು ರೀನಾ, ಅದನ್ನ ಒಂದ್ಸರಿ ನೀವು ನೋಡ್ಕೊಳ್ಳಿ. ಸಿಹಿ ಗೆಣಸಿನ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಆಲಿವ್ ಎಣ್ಣೆ, ಜೇನುತುಪ್ಪ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೊಂದು ಬೌಲ್ಗೆ ಬೇಯಿಸಿದ ಸಿಹಿ ಗೆಣಸು, ಅರ್ಧ ಬೇಯಿಸಿದ ಕ್ಯಾರೆಟ್, ಬೇಯಿಸಿದ ಕಾಬೂಲು ಕಡಲೆ, ಟೊಮ್ಯಾಟೊ, ಆಲಿವ್ ಎಣ್ಣೆ ಮಿಶ್ರಣ, ಮೊಸರು ಹಾಕಿ ಕಲಸಿ. ನಂತರ ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲೆಟ್ಯೂಸ್ ಮೇಲೆ ಹಾಕಿ ಮೇಲೆ ಈರುಳ್ಳಿ ರಿಂಗ್ಸ್ ಇಟ್ಟರೆ
ಸಿಹಿ ಗೆಣಸಿನ ಸಲಾಡ್ ಸವಿಯಲು ಸಿದ್ಧ. ಹೋಗ್ಬಿಡ ಮೇಡಮ್. ಮಾಡಿ. ಒಳ್ಳೆ ಆರೋಗ್ಯದ ಅಡುಗೆ ಹೇಳ್ಕೊಟ್ಟಿದ್ದೀರಾ. ಹೌದು. ಥ್ಯಾಂಕ್ ಯು ರೀನಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರೀನಾ ಅವರು ಒಳ್ಳೆ ಒಂದು ಆರೋಗ್ಯದ ಅಡುಗೆ ಹೇಳ್ಕೊಟ್ಟಿದ್ದಾರೆ ನಮಗೆ. ತುಂಬ ಚೆನ್ನಾಗಿದೆ, ತುಂಬ ಫಸ್ಟ್ ಕ್ಲಾಸ್ ಆಗಿದೆ. ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ. ಬೇಜಾರಾದಾಗ ಈ ಥರ ತಿಂದರೆ ಬಾಯಿಗೆ ಒಂದು ಒಳ್ಳೆ ರುಚಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಓಕೆ, ನೀವು ಟ್ರೈ ಮಾಡ್ತಾರಿ. ಮುಳ್ಳಿಯವರೇ ಜಾಗ ಖಾಲಿ ಮಾಡ್ರಿ ಅಂತದೆ ಗಡಿಯಾರ. 2 ಗಂಟೆ ಆಗ್ತದೆ. 2 ಗಂಟೆ ಆಯಿತು ಅಂದರೆ ಜಾಗ ಖಾಲಿ ಮಾಡಬೇಕು ಅಂತ, ಮತ್ತೆ ನಾವು ಸಿಗಬೇಕು ಅಂತ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಸಾರ್ ಎಲ್ಲಿ ಬರಬೇಕು, ಎಲ್ಲಿ ಸಿಗಬೇಕು, ನಾವೇನು ಮಾಡಬೇಕು, ನಮ್ಮ ಕೈ ರುಚಿ ಯಾವ ರೀತಿ ತೋರಿಸ್ಬೇಕು. ಅಯ್ಯೋ ನಾವು ನೋಡಲೇ ಇಲ್ವಲ್ಲ ಇದನ್ನ, ಅಯ್ಯೋ ಅವತ್ತಿನ ದಿನ ಮಿಸ್ ಆಗೋಯ್ತಲ್ಲ. ಡೋಂಟ್ ವರಿ, Facebook/ಒಗ್ಗರಣೆ ಡಬ್ಬಿಗೆ ಹೋಯ್ತು ಅಂದರೆ ಮಾಡುವಂಥ ಕಾರ್ಯಕ್ರಮ ಎಲ್ಲ ಸಿಗುತ್ತೆ. ಜೊತೆಗೆ ನೀವರೊಳಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ತಿಳಿಸ್ಬೋದು, ಅಥವಾ ನೀವು ಬರಬೇಕಾಗಿರೋ ಸಹ ಅದ್ರಲ್ಲಿ ಕಳಿಸಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ.